ಭಕ್ತರು ಹೋದ್ರೆ ಅಥವಾ ಒಬ್ಬ ಇದ್ರ ಬಗ್ಗೆ ಆಸಕ್ತಿ ಇರುವಂತರು ಹೋದ್ರೆ ಅಲ್ಲಿ ಏನ್ ಮಾಡ್ತಾ ಇದಾರೆ ಅವರು ಆಸ್ ಫಾರ್ ಆಸ್ ಸಿದ್ಧಗಿರಿ ಇಸ್ ಕನ್ಸರ್ನ್? ಜ್ಞಾನ ನೀಡುವಂಥ ಒಂದು ಕ್ಷೇತ್ರ ಅಂತಾರು ಹೋಗ್ಬೋದು ನೀವು, ಅಥವಾ ಕೃಷಿಗೆ ಕ್ರಾಂತಿ ಮಾಡಿರುವಂಥ ಒಂದು ಕ್ಷೇತ್ರ ಅಂತ ತಿಳ್ಕೊಂಡಾದ್ರೂ ಕನೇರಿ ಮಠಕ್ಕೆ ಹೋಗ್ಬೋದು. ಗೋಮೂತ್ರ, ಗೋಮಯ ಇದೆಲ್ಲ ಇರುತ್ತಲ್ಲ, ಇದರ ಹಿಂದೆ ಸೈನ್ಸ್ ಏನಿದೆ? ಎಲ್ಲರದ್ದು ವಾದ ಏನಂದ್ರೆ ಕೆಲವೊಂದು ಕಾಯಿಲೆಗಳಿಗೆ ಅಲೋಪತಿ ಬಿಟ್ಟರೆ ಬೇರೆ ಯಾವ್ದ್ರಾಗೂ ಕೆಲಸ ಮಾಡಂಗಿಲ್ಲ ಅಂತ. ನಾವು ಅಲೋಪತಿದ ಕೆಲಸ ಮಾಡಲ್ಲ ಅಂತ ವಾದ ಹೇಳಲ್ಲ. ಈಗ ಆಕ್ಸಿಡೆಂಟ್ ಆಗಿರ್ತೀವಿ, ನೀವು ತುಪ್ಪ ತಿನ್ಬೇಡಿ, ತಿಂದರೆ ನಿಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ, ಇನ್ನೊಂದು ಆಗ್ತದೆ ಅಂತ ಹೇಳ್ತಾರೆ. ಕಾರಣ ಏನು ಅಂದರೆ ಆ ರೀತಿ ಮಾಡಿರುವಂಥ ತುಪ್ಪಗಳನ್ನು ತಿಂದರೆ ಆಗುವಂಥದ್ದು. ಸಾವಯವ ಕೃಷಿಯ ಬಗ್ಗೆ, ಗೋವಿನ ಬಗ್ಗೆ ತುಂಬ ವಿಶೇಷವಾಗಿ ಜನರಿಗೆ ಹೇಳ್ತಾ ಬಂದರು. ಅವ್ರಿಗೆ ಹೇಳಿದಾಗೆಲ್ಲ ಭಾಳಷ್ಟು ಜನ ನಕ್ಕದ್ದು ಅದ, ಅವ್ರಿಗೇನು ಹುಚ್ಚಿಡ್ಬೋದೇನು, ಇದು ಎಲ್ಲ ಆಗೋ ಕೆಲಸವೇನು. ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಇಷ್ಟು ದಿನ ಅಷ್ಟೊಂದು ಪ್ರಚಲಿತದಲ್ಲಿ ಇರಲಿಲ್ಲ. ಈಗ ತಮ್ಮ ಮಾತುಗಳ ಮೂಲಕ, ಭಾಷಣಗಳ ಮೂಲಕ ಮತ್ತು ಒಂದಷ್ಟು ವಿವಾದಗಳ ಮೂಲಕ ಅವರು ಸಾಕಷ್ಟು ಪ್ರಚಲಿತಕ್ಕೆ ಬಂದಿದ್ದಾರೆ. ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಈ ಸುಳ್ಳು ಮಕ್ಕಳಿಗೆ ಯಾರು ಬುದ್ಧಿ ಕಲಿಸ್ಬೇಕು, ನಾವೇ ಕಲಿಸ್ಬೇಕು ಅಂತೇಳಿ ಹೇಳಿದ್ರು. ಅದ್ರ ಕೆಲವೊಂದು ಜನಕ್ಕೆ ಮನಸ್ಸಿಗೆ ಭಾಳ ನೋವಾಗ್ಯದ. ನೋವು ಯಾವಾಗ ಆಗ್ತದೆ ಅಂದ್ರೆ ಅವ್ರು ತಪ್ಪು ಮಾಡಿದವ್ರಿಗೆ ಆಗ್ತದೆ ಅಂತ ನನ್ನ ಭಾವನೆ. ಈಗ ನೀವು ಕಾವಿಧಾರಿಗಳಂತಂದ್ಮೇಲೆ ನಮಗೊಂದು ನಿರೀಕ್ಷೆಗಳಿರ್ತವೆ. ಸೊ ನಾವೊಂದು ಚೌಕಟ್ಟು ಹಾಕೊಂಡಿರ್ತೀವಿ, ಆ ಚೌಕಟ್ಟನ್ನು ಮೀರಿದಾನಂತ ತಕ್ಷಣ ಒಂದಷ್ಟು ಈ ಥರದ್ದು ಚೌಕಟ್ಟುಗಳು ಮೀರಬಾರ್ದು ಅಂತ ಹೇಳ್ತಾರೆ. ಆದರೆ ಎಲ್ಲ ಶಾಸ್ತ್ರಗಳು ಚೌಕಟ್ಟದಾಗೆ ನಡೀರಿ ಅಂತ ಹೇಳ್ಕೊಟ್ಟಿದ್ದವು. ಆದರೆ ಕೆಲವೊಂದು ಜನ ನಂಬಲ್ಲಿ ಅವಿವೇಕಿ ಸ್ವಾಮಿಗಳು ಅದಾರೆ, ಚೌಕಟ್ಟು ಮೀರಿ ಮೊದಲೇ ಹೋಗಿಬಿಟ್ಟಾರ ಅವ್ರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತು ನಮ್ಮ ಜೊತೆಗೆ ನಾವು ಸ್ಟುಡಿಯೋಗೆ ಬಂದಿಲ್ಲ, ನಮ್ಮ ಸ್ಟುಡಿಯೋದಲ್ಲಿ ನಾವಿಲ್ಲ, ಬದಲಾಗಿ ನಾವು ಕಾವಿಧಾರಿ ಹತ್ರ ಬಂದಿದ್ದೀವಿ. ಅವ್ರ ಹೆಸರು ಸವಿತಾನಂದ ಸ್ವಾಮೀಜಿ ಅಂತ. ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಸಾವಯವ ಕೃಷಿಯ ಬಗ್ಗೆ, ಸಾವಯವ ಉತ್ಪನ್ನಗಳ ಬಗ್ಗೆ, ಆರ್ಗ್ಯಾನಿಕ್ ಉತ್ಪನ್ನಗಳ ಬಗ್ಗೆ ಕುತೂಹಲ ಜಾಸ್ತಿ ಆಗ್ತಾಯಿದೆ ಮತ್ತು ಅದನ್ನು ಬಳಸುವಿಕೆ ಕೂಡ ಜಾಸ್ತಿ ಆಗ್ತದೆ. ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಕೂಡ ನಾವು ಸಾಕಷ್ಟು ಅದ್ರ ಬಗ್ಗೆ ಮಾತಾಡಿದ್ದೀವಿ. ಇವತ್ತು ಈ ಸಾವಯವ ಉತ್ಪನ್ನಗಳ ಬಗ್ಗೆ ಅಪಾರ ಕುತೂಹಲ ಮತ್ತು ಅದರಲ್ಲಿ ಕೆಲಸ ಮಾಡ್ತಿರುವಂಥ, ಸಾವಯವ ಕೃಷಿಯಲ್ಲಿ ಕೆಲಸ ಮಾಡ್ತಿರುವಂಥ ಮತ್ತು ಸಾವಿರಾರು ರೈತರನ್ನ ಅದರಲ್ಲಿ ಒಗ್ಗೂಡಿಸಿರುವಂಥ ಒಬ್ಬ ಸ್ವಾಮೀಜಿಗಳು ನಮ್ಮೊಂದಿದ್ದಾರೆ. ಅವರೇ ಸವಿತಾನಂದ ಸ್ವಾಮಿಗಳು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ. ನಮಸ್ತೆ. ವೆಲ್ಕಮ್ ಟು ದ ಶೋ. ಸವಿತಾನಂದ ಸ್ವಾಮಿಗಳ ಬಗ್ಗೆ ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ಗುಲ್ಬರ್ಗದ ದತ್ತ ಗೋಸೇವಾ ಫೌಂಡೇಶನ್ ಅಧ್ಯಕ್ಷರು ಕೂಡ ಹೌದು. ಇದ್ರ ಜೊತೆಗೆ ಮಹಾರಾಷ್ಟ್ರದ ಕೊಲ್ಹಾಪುರದ ಕನ್ನೇರಿ ಮಠದ ಸಿದ್ಧಗಿರಿ ಸಾವಯವ ಉತ್ಪನ್ನಗಳು ಅಥವಾ ಮಾಹಿಸಿರಿ ಸಾವಯವ ಉತ್ಪನ್ನಗಳು, ಈ ಎಲ್ಲ ಉತ್ಪನ್ನಗಳ ಪ್ರೊಡಕ್ಷನ್ ಬಗ್ಗೆ, ಇದರ ಒಂದು ಜನರಿಗೆ ತಲುಪಿಸೋದ್ರ ಬಗ್ಗೆ, ಗ್ರಾಹಕರಿಗೆ ತಲುಪಿಸೋದ್ರ ಬಗ್ಗೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ರೈತರನ್ನು ಇದರಲ್ಲಿ ಒಳಗೊಳ್ಳುವಿಕೆ, ಈ ಎಲ್ಲದರ ಬಗ್ಗೆ ಕೆಲಸ ಮಾಡ್ತಿರುವಂಥ ಸವಿತಾನಂದನಾಥ ಸ್ವಾಮೀಜಿಗಳ ಮುಂದಿದ್ದಾರೆ. ಗುರುಗಳೇ ನಮಸ್ಕಾರ. ಮತ್ತೊಂದು ಸಲ ನಿಮಗೆ ವೆಲ್ಕಮ್ ಟು ಅವರ್ ಶೋ. ಗೌರಿ ಶಕ್ಕಿ ಸ್ಟುಡಿಯೋದ ಈ ಸಂವಾದಕ್ಕೆ ಸ್ವಾಗತ. ಸೊ ನೀವು ನೋಡ್ತಿರ್ಬೋದು, ನನ್ನ ಹಿಂದೆ ಅಂದರೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಸುಮಾರು ಪ್ರಾಡಕ್ಟ್ಗಳಿವೆ. ನಾನೊಂದು ಸಣ್ಣ ಉದಾಹರಣೆ ಮೂಲಕ ಈ ಒಂದು ಕಾರ್ಯಕ್ರಮ ಶುರು ಮಾಡ್ತೀನಿ. ನಾವೆಲ್ಲ ತುಪ್ಪ ತಿಂತೀವಿ, ಓಕೆ, ಸುಮಾರು ತುಪ್ಪಗಳು ನಮ್ಮ ಮಾರ್ಕೆಟಲ್ಲಿ ಸಿಗುತ್ತೆ. ನಾವು ಮನೇಲಿ ಕೂಡ ತುಪ್ಪ ಮಾಡ್ತೀವಿ. ಹೇಗೆ ಅಂದರೆ ಮಿಕ್ಸರಲ್ಲಿ ನಾವು ಕುದಿಸಿದ ಹಾಲನ್ನು ಇದನ್ನು ಮಾಡಿ ಅದರದ್ದು ಕೆನೆ ತೆಗೆದು ಅದೆಲ್ಲ ಮಾಡ್ತೀವಿ. ಆದರೆ ಇಲ್ಲಿ ಒಂದು ಪ್ರಾಡಕ್ಟ್ ಇದೆ. ಈ ಒಂದು ಪ್ರಾಡಕ್ಟ್ ಮೂಲಕ ನಾನು ಮಾತುಕತೆ ಶುರು ಮಾಡ್ತೀನಿ. A2 ಕೌ, ಓಕೆ, ನ್ಯಾಚುರಲ್ಸ್, ಸಿದ್ಧಗಿರಿಯ ಒಂದು ಉತ್ಪನ್ನ. ಗುರುಗಳೇ, ಮೊದಲನೇದಾಗಿ ಈ ಒಂದು ತುಪ್ಪದ ಬಗ್ಗೆ ನಾನು ಕೇಳೋದಾದರೆ, ಅಂದರೆ ನಾನು ಈ ತುಪ್ಪ ಯಾಕೆ ತೊಗೊಂಡೆ ಅಂದರೆ, ನಮ್ಮ ಜೀವನ ಹೇಗೆ ಬದಲಾಗಿದೆ, ನಮ್ಮ ಆಹಾರ ಹೇಗೆ ಬದಲಾಗಿದೆ, ನಮ್ಮ ರೈತರು ಹೇಗೆ ಬದಲಾಗಿದ್ದಾರೆ, ಅದಕ್ಕೊಂದು ಉದಾಹರಣೆಯಾಗಿ ಈ ಒಂದು ತುಪ್ಪದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತಾವು ಹೇಳಿದ್ರಿ ತುಪ್ಪ ಅಂದರೆ ಹೇಗೆ ಅಂತೇಳಿ. ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಅಥವಾ ಸಂತೆಗಳಲ್ಲಿ ತೊಗೊಳಕ್ಕೆ ಹೋದರೆ ದೇಶಿ ಹಸುವಿನ ತುಪ್ಪ ಅಂತ ಸಿಗೋದಿಲ್ಲ. ಎಲ್ಲ ನಾವು ನೋಡಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ತುಪ್ಪ
600-700 ರೂಪಾಯಿ ಅಥವಾ 1000 ರೂಪಾಯಿ ಒಳಗಡೆ ಸಿಗುವಂಥದ್ದು. ಆದರೆ ಕನೇರಿ ತುಪ್ಪ ಅಥವಾ ಕನೇರಿ ಮಠದಲ್ಲಿ ತಯಾರಾಗುವಂಥ ತುಪ್ಪ 2700ರಿಂದ 3000 ರೂಪಾಯಿ KGವರೆಗೂ ಇದೆ. ಸಾಕಷ್ಟು ಜನ ನಮಗೆ ಪ್ರಶ್ನೆನೇ ಮಾಡಿದ್ರು, ಏನು ಇಷ್ಟೊಂದು ಯಾಕೆ ಇದು ತುಪ್ಪದ ರೇಟ್ ಜಾಸ್ತಿ ಅದ, ಬೇರೆ ತುಪ್ಪ ಕಮ್ಮಿ ಇದೆ, ಇದು ಯಾಕೆ ಜಾಸ್ತಿ ಅದ ಅಂದ್ರೆ, ಮೊದಲನೇ ಮಾತು ತುಪ್ಪ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಬೇಕಾಗಿರೋವಂಥದ್ದು ಭಾಳ ಅಗತ್ಯ ಅದ. ಅಂದ್ರೆ ತುಪ್ಪ ಮಾಡುವಂಥ ವಿಧಾನ ಹೆಂಗದ ಅಂತ ಅಂದರೆ, ಹಾಲಿನಲ್ಲಿರುವಂಥ ಫ್ಯಾಟನ್ನು ತೆಗೆದು ಅದರಲ್ಲಿ ಬರುವಂಥ ಕ್ರೀಮನ್ನು ತಗೊಂಡು ತುಪ್ಪ ಮಾಡುವಂಥದ್ದು ಒಂದು ವಿಧಾನ ಇದೆ. ಅದರಲ್ಲಿ ಆ ತುಪ್ಪ ತಿನ್ನೋದ್ರಿಂದ, ಅದಕ್ಕೆ ನೀವು ವೈದ್ಯರು ಕೇಳಿರ್ಬೋದು, ನೀವು ತುಪ್ಪ ತಿನ್ನಬೇಡಿ, ತಿಂದರೆ ನಿಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ, ಇನ್ನೊಂದು ಆಗ್ತದೆ ಅಂತ ಹೇಳ್ತಾರೆ. ಕಾರಣ ಏನು ಅಂದರೆ, ಆ ರೀತಿ ಮಾಡಿರುವಂಥ ತುಪ್ಪಗಳನ್ನು ತಿಂದರೆ ಆಗುವಂಥದ್ದು. ಆದರೆ ಈ ತುಪ್ಪ ಮಾಡಲಿಕ್ಕೆ ಕಾರಣ ಏನು ಅಂದರೆ, 30ರಿಂದ 32 ಲೀಟರ್ ದೇಸಿ ಹಸುವಿನ ಹಾಲು ಬೇಕಾಗುತ್ತೆ. ಅಂದರೆ ನಮಗೆ ಗೊತ್ತಿರುವ ಹಾಗೆ ಭಾರತ ದೇಶದಲ್ಲಿ ಈಗಾಗಲೇ 38 ತಳಿಗಳಿದೆ. ನಮ್ಮಲ್ಲಿ ಎಲ್ಲ ತಳಿಗಳು ಇದೆ, ಆದರೆ ಇದು ವಿಶೇಷವಾಗಿ ನಮ್ಮಲ್ಲಿ ಗೀರ್ ಹಸುವಿನ ತುಪ್ಪ. 32 ಲೀಟರ್ ಹಾಲನ್ನು ಕರೆದ ನಂತರ ಆ ಹಾಲಿನಲ್ಲಿ ಆಗಿಂದಾಗಲೇ ಎಪ್ಪ ಹಾಕುವಂಥ ಕೆಲಸ ಮಾಡ್ತೀವಿ. ಅದು ಗಡಿಗೆಯಲ್ಲೇ ಹಾಕಿರ್ತೀವಿ. ಅದಾದಮೇಲೆ ಅದನ್ನು ಕಡ್ಕೊಳ್ಳೋದು, ಮಜ್ಜಿಗೆ ಮಾಡೋದು, ಮಜ್ಜಿಗೆ ಮಾಡಿ ನಂತರ ಬೆಣ್ಣೆ ತೆಗೆದು ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡುವಂಥದ್ದು ಪ್ರಕ್ರಿಯೆ ನಮ್ಮದಲ್ಲಿ. ಆದರೆ ಎಲ್ಲರೂ ಮಾಡುವಂಥದ್ದು ಈ ಕ್ರೀಮ್ ಬೇಸ್ ಮಾಡೋದ್ರಿಂದ, ಮತ್ತು ಇನ್ನೊಂದು ತಾಯಂದಿರು ಮನೆಯಲ್ಲಿ ತುಪ್ಪ ಮಾಡೋದು ವಿಧಾನ ಹೇಗಾಗಿದೆ ಅಂದರೆ, ಹಾಲು ಕಾಯಿಸ್ತಾರೆ, ಹಾಲು ಕಾಯಿಸಿದ ಮೇಲೆ ಅದಕ್ಕೆ ಹೆಪ್ಪ ಹಾಕ್ತಾರೆ, ಅಥವಾ ಹೆಪ್ಪ ಹಾಕಲಿಲ್ಲ ಅಂದರೂ ಕೂಡ ಹಾಲಿನ ಮೇಲೆ ಏನು ಕೆನೆ ಬರುತ್ತೆ ಆ ಕೆನೆ ತೆಗೆದುಕೊಂಡು ತುಪ್ಪ ಮಾಡ್ತಾ ಇದ್ದಾರೆ. ಈ ರೀತಿ ತುಪ್ಪ ತಿನ್ನೋದ್ರಿಂದ ನಮಗೆ ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಟ್ಟಂಥ, ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅಧಿಕ ಆಗುವಂಥದ್ದು ಜಾಸ್ತಿ ಇದೆ. ಹಾಗಾಗಿ ಕ್ರೀಮ್ ಬೇಸ್ ಮಾಡೋದ್ರ ಬದಲು ಈ ರೀತಿ ಮಾಡೋದ್ರಿಂದ ತುಪ್ಪ ಬಹಳ ಒಳ್ಳೆಯದು ಅಂತ ನಮ್ಮ. ಸೊ ಇದು ಸಿದ್ಧಗಿರಿ ಉತ್ಪನ್ನಗಳ ಒಂದು ಉದಾಹರಣೆ ಮಾತ್ರ. ಆದರೆ ನಾವು ಉತ್ಪನ್ನಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಸೊ ಈ ಒಂದು ಚಳವಳಿ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಕನ್ನೇರಿ ಮಠದ ಅಂದ ಶುರುವಾಗಿರುವಂಥ ಈ ಒಂದು ಚಳವಳಿ ರೈತರನ್ನ ಒಳಗೊಂಡಿರೋದು, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲಿಂದ ಶುರು ಆಯಿತು ಈ ಜರ್ನಿ, ಮತ್ತು ನೀವು ಹೇಗೆ ಜಾಯ್ನ್ ಆದ್ರಿ ಸ್ವಾಮೀಜಿಗಳೇ? ವಿಶೇಷವಾಗಿ ತಮ್ಮ ಗಮನಕ್ಕೆ ಬರಬೇಕು ಅಂದರೆ, ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಸಾವಯವ ಕೃಷಿಯ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಇಡೀ ರಾಜ್ಯದಂಥ ಜನ ನೋಡಿದ್ದಾರೆ. ಅವ್ರ ಕನಸೇನು ಅಂದರೆ, ರೈತ ಸಾಹುಕಾರ ಆಗಬೇಕು. ರೈತ, ಯಾಕಂದರೆ ಎಲ್ಲರೂ ಹೇಳ್ತಾರೆ ಭಾರತ ದೇಶದ ಬೆನ್ನೆಲುಬು ರೈತ ಅಂತ ಕರೀತಾರೆ. ಆದರೆ ಭಾರತ ದೇಶದ ಬೆನ್ನೆಲುಬು ಗಟ್ಟಿ ಇರ್ಬೇಕಂದ್ರೆ ರೈತ ಇರ್ಬೇಕಾಗ್ತದೆ. ಅದಕ್ಕೆ ರೈತ ಗಟ್ಟಿ ಇರ್ಬೇಕಂದ್ರೆ ಗೋವು ಗಟ್ಟಿ ಇರ್ಬೇಕಾಗ್ತದೆ. ಅದಕ್ಕೆ ಭಾರತ ದೇಶದ ಬೆನ್ನೆಲುಬು ರೈತ, ರೈತನ ಬೆನ್ನೆಲುಬು ಗೋವು. ಇದೇನಾಗ್ಯದ, ಬರೀ ಆಕಳ ಮರೆತು ಬರೀ ರೈತರನ್ನ ಮಾತ್ರ ಹಿಡ್ಕೊಂಡಾರೆ. ಅದಕ್ಕೆ ರೈತ ಉಳಿಬೇಕು ಅಂದ್ರೆ ಆಕಳು ಭಾಳ ಬೇಕಾಗ್ಯದ. ಅದಕ್ಕೆ ಈ ಎರಡೂ ವಿಷಯ ಇಟ್ಕೊಂಡು ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಈಗಾಗಲೇ 40-50 ವರ್ಷಗಳಿಂದ ನಿರಂತರವಾಗಿ ಸಾವಯವ ಕೃಷಿಯ ಬಗ್ಗೆ, ಗೋವಿನ ಬಗ್ಗೆ ತುಂಬ ವಿಶೇಷವಾಗಿ ಜನರಿಗೆ ಹೇಳ್ತಾ ಬಂದರು. ಅವ್ರಿಗೆ ಹೇಳಿದಾಗೆಲ್ಲ ಭಾಳಷ್ಟು ಜನ ನಕ್ಕದ್ದು ಅದ, ಅವ್ರಿಗೇನು ಹುಚ್ಚಿಡ್ದೇನು, ಇದು ಎಲ್ಲ ಆಗೋ ಕೆಲಸ ಅದೇನು, ಹಸಿರು ಕ್ರಾಂತಿ ಅಂತ ಭಾರತ ದೇಶದಾಗ ಬಂದದ, ಯಾಕಂದರೆ ಬೆಳೆ ಜಾಸ್ತಿ ಬರ್ಬೇಕಂತ ಚಿಂತನೆ ನಡೆದು, ಎಲ್ಲಿ ಸಾವಯವ ಕೃಷಿ ಮಾಡಿ ಎಲ್ಲಿ ಸಾವಿಗೆ ಈಡಾಗ್ತಾರೆ ಮಂದಿ ಅನ್ನೋದು ಭಾಳ ಮಂದಿ ಚರ್ಚೆ ಮಾಡಿದರು. ಆದ್ರೆ ಅವಾಗೆಲ್ಲ ಸ್ವಾಮೀಜಿಗಳಿಗೆ ಬೈದವರು, ಅವಾಗ ಹುಚ್ಚ ಅಂದವರು, ಅವರೆಲ್ಲ ಈಗ ಬಂದು ಸಾವಯವ ಕೃಷಿಗೆ ಅವ್ರ ಜೊತೆ ಕೈ ಜೋಡಿಸ್ಲಿಕ್ಕತ್ತಾರೆ. ಈಗಾಗಲೇ ನಮ್ಮ ಉತ್ತರ ಕರ್ನಾಟಕ ಪ್ರಾಂತಕ್ಕೆ 1 ಲಕ್ಷಕ್ಕೂ ಅಧಿಕ ರೈತರು ಈ ಸಾವಯವ ಕೃಷಿಗೆ ಮರಳುತ್ತಾ ಇದ್ದಾರೆ. ಕಾರಣ ಏನಂದರೆ, ಸಾವಯವ ಕೃಷಿಗೆ ಬರಲಿಲ್ಲ ಅಂದ್ರೆ ಮುಂದೆ ಅವ್ರಿಗೆ ಜೀವನ ಇಲ್ಲ. ಯಾಕಂದ್ರೆ ಜಮೀನು ಬರಡಾಗೋಯ್ತು ಅಂದ್ರೆ ಆಮೇಲೆ ಅವ್ರು ಬೆಳೆಯೋದಾರ ಏನು? ಈಗ ಬೆಳೆಯುವಂಥ ಆಹಾರ ವಿಷ ಆದ್ರೆ, ವಿಷ ತಿಂದ ಮೇಲೆ ನಮ್ಮ ದೇಹ ವಿಷ ಆಗ್ತದೆ ಹೊರತಾಗಿ ಅಮೃತ ಸೇವಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ತುಂಬ ಅದ್ಭುತವಾಗಿ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಪ್ರತಿ ಹಳ್ಳಿಗೂ ಕೂಡ ಪ್ರವಾಸ ಮಾಡಿ 100 ಕಿಲೋಮೀಟರ್, ಒಂದು ಗಮನಕ್ಕಿರಲಿ ನಿಮಗೆ, ಕೊಲ್ಲಾಪುರದಾಗ 100 ಹಳ್ಳಿಗಳನ್ನು ದತ್ತು ತಗೊಂಡು ಆ 100 ಹಳ್ಳಿಗಳಲ್ಲಿ ಸ್ವಾವಲಂಬಿಯಾಗಿ ಬದುಕಬೇಕು, ಸಾವಯವ ಕೃಷಿ ಮಾಡಬೇಕು ಅಂತ ರೈತರಿಗೆ ಬಹಳ ದೊಡ್ಡ ಮಟ್ಟಕ್ಕೆ ಜಾಗೃತಿಯನ್ನು ಮಾಡಿದ್ರು. ಅದ್ರ ಜೊತೆಗೆ ಅವ್ರದ್ದೇ ಆದಂಥ ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪನೆ ಮಾಡಿ ಸಂಶೋಧನೆಗಳನ್ನು ಮಾಡಿ ರೈತರಿಗೆ ಹೇಗೆ ಸಾವಯವ ಕೃಷಿ ಮಾಡ್ಬೋದು ಅಂತ ತಿಳಿಸ್ಕೊಡುವಂಥ ಕೆಲಸ ಮಾಡಿದ್ರು. ಆಮೇಲೆ ಏನಾಯಿತು ಅಂದರೆ, ಇದನ್ನು ಸಾವಯವ ಕೃಷಿ ಮಾಡೋರು ತುಂಬ ಜಾಸ್ತಿ ಆದರು. ಆಮೇಲೆ ದೊಡ್ಡ ಪ್ರಶ್ನೆ ಏನಾಯ್ತು ಅಂದರೆ, ಇದು ನಾವು ಬೆಳೆದಿರುವಂಥದ್ದು ಪದಾರ್ಥ ಯಾರು ತೊಗೊಳ್ತಾರೆ, ಅಥವಾ ಇದರ ಮಾರ್ಕೆಟಿಂಗ್ ಹೇಗೆ, ಇದರಿಂದ ನಮಗೆ ಉದ್ಧಾರ ಆಗೋದಾರ ಹೆಂಗೆ, ರೈತರ ಆದಾಯ ಜಾಸ್ತಿ ಆಗೋದು ಹೆಂಗೆ ಅಂಥೇಳಿ ಭಾಳ ದೊಡ್ಡ ಪ್ರಶ್ನೆ ಬಂದು ನಿಂತು. ಆಮೇಲೆ ಸ್ವಾಮೀಜಿಯವರು ತೀರ್ಮಾನ ಮಾಡಿ 2010ರಲ್ಲಿ ಸಿದ್ಧಗಿರಿ ನ್ಯಾಚುರಲ್ಸ್ ಅಂಥೇಳಿ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಆ ಸಂಸ್ಥೆಗೆ ಸಿದ್ಧಗಿರಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಅಂತ ಹೇಳಿ ಒಂದು, ಮತ್ತು ಸಿದ್ಧಗಿರಿ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಹೇಳಿ 2 ಕಂಪ್ನಿಯನ್ನು ಸ್ಥಾಪನೆ ಮಾಡಿ ಸಿದ್ಧಗಿರಿ ನ್ಯಾಚುರಲ್ಸ್ ಅಂತ ಹೇಳಿ
ಒಂದು ಕಂಪ್ನಿಯನ್ನು ಸೃಷ್ಟಿ ಮಾಡಿ, ಒಂದು ಬ್ರ್ಯಾಂಡನ್ನು ಸೃಷ್ಟಿ ಮಾಡಿ, ಎಲ್ಲ ರೈತರು ನೀವು ಉತ್ಪನ್ನ ತಂದು ಕೊಡ್ರಪ್ಪ, ನಾ ಆದರೂ ಮಾರಾಟ ಮಾಡಿ ನಿಮ್ಮ ಹೊಟ್ಟೆ ತುಂಬಿಸೋ ಕೆಲಸ ಮಾಡ್ತೀನಿ, ನಿಮ್ಗೆ ಆದಾಯ ಜಾಸ್ತಿ ಮಾಡೋ ಕೆಲಸ ಮಾಡ್ತೀನಿ ಅಂತ ಸ್ವಾಮೀಜಿಯವರು ತುಂಬ ಗಟ್ಟಿಯಾಗಿ ನಿಂತು ಮಾಡಿಕೊಂಡ್ರು. ಪ್ರಾರಂಭ ಹಂತದಲ್ಲಿ 10-15 ಲಕ್ಷದಿಂದ ಪ್ರಾರಂಭ ಆಗಿರುವಂಥ ಕಂಪ್ನಿ ಈಗಾಗಲೇ 5-6 ಕೋಟಿಗೂ ಅಧಿಕ ಒಂದು ವರ್ಷಕ್ಕೆ ಮಾರಾಟ ಮಾಡುವಷ್ಟು ಸಾಮರ್ಥ್ಯಕ್ಕೆ ಬೆಳೆಸ್ಕೊಂಡಿದೆ. ಆದರೆ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಸ್ವಾಮೀಜಿಯವ್ರ ಕನಸೇನು ಅಂದರೆ, ರೈತರ ಬೆಳೆ ನೇರವಾಗಿ ಗ್ರಾಹಕರಿಗೆ ಸಿಗಬೇಕು ಅನ್ನೋದು ತುಂಬ ದೊಡ್ಡ ದೃಷ್ಟಿಯನ್ನು ಇಟ್ಕೊಂಡು ಮೊದಲು ಫ್ರ್ಯಾಂಚೈಸಿ ಮಾಡೆಲ್ಸ್ ಅಂತ ಹೇಳಿ ಏನು ಮಾಡಿರಲಿಲ್ಲ. ಅಲ್ಲಲ್ಲಿ ಯಾರು ಉತ್ಪನ್ನ ಕೇಳ್ತಾರೆ ನಮ್ಮ ಕನ್ನೇರಿ ಮಠಕ್ಕೆ ಬಂದವರು, ದರ್ಶನ ಮಾಡಿಕೊಂಡವರು ಅಥವಾ ಮಠಕ್ಕೆ ಬಂದವರು ಮಾತ್ರ ಖರೀದಿ ಮಾಡುವಂಥ ಅವಕಾಶ ಮಾತ್ರ ಇತ್ತು. ಈಗ ಇಡೀ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಮೃತವನ್ನು ಉಣಿಸುವಂಥ ಕೆಲಸ ಮಾಡಬೇಕು. ರೈತರಂದರೆ ಅಮೃತ ಬೆಳೆಯುವಂಥವ್ರು, ಅವ್ರು ಬೆಳೆದಂಥ ಅಮೃತವನ್ನು ಜನರಿಗೆ ನೀಡಬೇಕು ಅಂತ ಹೇಳಿ ದೃಷ್ಟಿಯನ್ನು ಇಟ್ಕೊಂಡು ಈ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಫ್ರಾಂಚೈಸಿ ಮತ್ತು ಖರೀದಿ ಅಂದರೆ ಗ್ರಾಹಕನಿಗೆ ತಲುಪಿಸೋದ್ರ ಬಗ್ಗೆ ಮಾತು ಬಂತು, ಹಾಗಾಗಿ ಈ ವಿಚಾರ ಹೇಳ್ತಿರೋದು. ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲಿ ಇದೇ ಮೊದಲನೇ ಬಾರಿಗೆ ಸಿದ್ಧಗಿರಿಯ ಒಂದು ಮಳಿಗೆ ಶುರು ಆಗ್ತಾ ಆಗಿದೆ. ಹಾಗೆ ಕರೆಕ್ಟಾ? ಕರೆಕ್ಟ್. ಸೊ ಇದು ವಿಜಯನಗರದಲ್ಲಿದೆ. ಅಂದರೆ ಯಾರಿಗೆ ಆಸಕ್ತಿ ಇದೆಯೋ ದಯವಿಟ್ಟು ಇಲ್ಲಿ ಬಂದು ನೀವು ಖರೀದಿ ಮಾಡಿ. ಎರಡನೇ ವಿಚಾರ ಅಂದರೆ ಫ್ರಾಂಚೈಸಿ ತೊಗೊಳ್ಬೇಕು ಇದ್ರದ್ದು ಅಂತಂದರೆ ಅವರು ಕೂಡ ಇಲ್ಲಿ ಬಂದು ಮಾತಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಆಮೇಲೆ ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಅಲ್ಲಿ ಏನು ಕನ್ನೇರಿ ಮಠದ ಬಗ್ಗೆ ಹೇಳ್ತಾ ಇದ್ರಿ, ಅಲ್ಲಿ ಏನಿದೆ ಅಂದರೆ ನಾವು ಒಬ್ಬ ಭಕ್ತರು ಹೋದರೆ ಅಥವಾ ಒಬ್ಬ ಇದ್ರ ಬಗ್ಗೆ ಆಸಕ್ತಿ ಇರುವಂಥವ್ರು ಹೋದರೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು ಆ್ಯಸ್ ಫಾರ್ ಆಸ್ ಸಿದ್ಧಗಿರಿ ಇಸ್ ಕನ್ಸರ್ನ್? ಕನ್ನೇರಿ ಮಠ ಅಂದ್ರೆ ಯಾರು ಒಂದು ದಿನಕ್ಕೆ ಮಾತ್ರ ಮಠ ನೋಡ್ಲಿಕ್ಕೆ ಯಾರು ಹೋಗ್ಬೇಡ್ರಿ. ಓಕೆ. ಎಲ್ಲರೂ ಟೂರ್ ಅಂತ ಹೋಗ್ತಾರ, ಪ್ರವಾಸ ಅಂತ ಹೋಗ್ತಾರಲ್ಲ, ನೀವು ಪ್ರವಾಸಿ ತಾಣ ಅಂತಾದರೂ ಹೋಗ್ಬೋದು, ಅಥವಾ ಜ್ಞಾನ ನೀಡುವಂಥ ಒಂದು ಕ್ಷೇತ್ರ ಅಂತಾದ್ರೂ ಹೋಗ್ಬೋದು ನೀವು, ಅಥವಾ ಕೃಷಿಗೆ ಕ್ರಾಂತಿ ಮಾಡಿರುವಂಥ ಒಂದು ಕ್ಷೇತ್ರ ಅಂತ ತಿಳ್ಕೊಂಡಾದರೂ ಕನ್ನೇರಿ ಮಠಕ್ಕೆ ಹೋಗ್ಬೋದು. ಆದರೆ ಕನ್ನೇರಿ ಮಠಕ್ಕೆ ಹೋದ್ರೆ ನೀವು 3 ದಿನ ಆದರೂ ಕನ್ನೇರಿ ಮಠದಾಗ ಉಳಿದ್ರೆ ಭಾಳ ಅನುಕೂಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಕಾರಣ ಅಂದ್ರೆ ನಮ್ಮ ಮಠದಾಗ ಪ್ರತಿ ವರ್ಷ ಗೋ ಆಧಾರಿತ ಚಿಕಿತ್ಸಾ ಪದ್ಧತಿಯನ್ನು ತಿಳಿಸ್ಕೊಡುವಂಥ ಕೆಲಸನೂ ಮಾಡ್ತಾರೆ, ಗೋ ಆಧಾರಿತ ಕೃಷಿ ಮಾಡೋದನ್ನು ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಗೋ ಉತ್ಪನ್ನಗಳು ಹೇಗೆ ಮಾಡಬೇಕು, ಗೋಮಯ ಗೋಮೂತ್ರದಿಂದ ತಯಾರಾಗುವಂಥ ಉತ್ಪನ್ನಗಳದ್ದು ಕೂಡ ವರ್ಷವೂ ಅಲ್ಲಿ ಟ್ರೈನಿಂಗ್ಗಳ ಕ್ಯಾಂಪನ್ನು ಮಾಡ್ತಾರೆ. ರೈತರ ಸಾವಯವ ಕೃಷಿಯನ್ನು ಹೇಗೆ ಮಾಡಬೇಕಂತನೂ ಅಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಅಕಸ್ಮಾತಾಗಿ ನೀವು ಅಲ್ಲಿ ಕನ್ನೇರಿ ಮಠಕ್ಕೆ ಬರೋದಾದರೆ ಬಸ್ ಮೂಲಕ ಅಥವಾ ಫ್ಲೈಟಿನ ವ್ಯವಸ್ಥೆನೂ ಅಲ್ಲಿ ಏರ್ಪೋರ್ಟು ಇರುವಂಥದ್ದು, ಮತ್ತು ಟ್ರೈನ್ ವ್ಯವಸ್ಥೆನೂ ಕೊಲ್ಲಾಪುರಕ್ಕಿದೆ. ಎಲ್ಲವೂ ಕೂಡ 8ರಿಂದ 10 ಕಿಲೋಮೀಟರ್ ದೂರದಲ್ಲೇ. ನಾವು ಏರ್ಪೋರ್ಟಿಂದ ಹೋದರೂ 10 ಕಿಲೋಮೀಟ್ರು, ಬಸ್ ಸ್ಟ್ಯಾಂಡ್ ಹೋದ್ರೆ 10 ಕಿಲೋಮೀಟರ್ ದೂರದಿಂದ, ರೈಲ್ವೆ ಸ್ಟೇಷನ್ನಿಂದನೂ 10ರಿಂದ 12 ಕಿಲೋಮೀಟರ್ ದೂರದಲ್ಲೇ ಮಠ ಇರುವಂಥದ್ದು. ನೀವು ಮಠಕ್ಕೆ ಬಂದ ತಕ್ಷಣ ನಮ್ಮ ಮಠದಲ್ಲಿ ನೋಡ್ಲಿಕ್ಕೆ ಸಿಗುವಂಥದ್ದು ಅಲ್ಲಿ ಕಾಡಸಿದ್ದೇಶ್ವರ ದೇವಸ್ಥಾನ ಇದೆ. ಅದು ಸುಮಾರು 1,500 ವರ್ಷಕ್ಕೂ ಹಳೆಯ ದೇವಸ್ಥಾನ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಮಗೆ. ಅದ್ರ ಜೊತೆಗೆ ಅಲ್ಲಿ ಪ್ರಾಂಗಣದಲ್ಲಿ ಪಂಚಕರ್ಮ ಆಸ್ಪತ್ರೆಯೂ ಇದೆ, ಅದ್ರ ಜೊತೆಗೆ ಆಲೋಪತಿ ಆಸ್ಪತ್ರೆಯೂ ಅದ. ಅದ್ರ ಜೊತೆಗೆ ನಮ್ಮ ವೈವಿಧ್ಯತೆ, ಭಾರತ ದೇಶದ ಸನಾತನ ಧರ್ಮ ಆಗಿರ್ಬೋದು, ನಮ್ಮಲ್ಲಿರುವಂಥ ಕಲ್ಚರ್ಗಳನ್ನು ನಾವು ಹೇಗೆ ಮರ್ತೋಗಿದ್ದೀವಿ, ಸಂಸ್ಕಾರಗಳನ್ನು ಹೇಗೆ ಮರ್ತಿದ್ದೀವಿ, ಆ ಎಲ್ಲ ವಿಷಯಗಳನ್ನು ಅಲ್ಲಿ ತೋರಿಸ್ಲಿಕ್ಕೆ ಒಂದು ಮ್ಯೂಸಿಯಂ ಮಾಡಿದ್ದಾರೆ ಗುರುಗಳು. ಆ ಮ್ಯೂಸಿಯಂ ಒಳಗಡೆ ಹೋದರೆ ನಾವು ಮೊದಲ ನಮ್ಮ ಶಿಕ್ಷಣ ಹೇಗಿತ್ತು, ನಮ್ಮ ಹಳ್ಳಿಯ ಜೀವನ ಹೇಗಿತ್ತು, ನಾವು ಹೇಗೆ ಬದುಕ್ತಾ ಇದ್ದೀವಿ ಅಂತ ತೋರಿಸ್ಲಿಕ್ಕೆ ಸಂಪೂರ್ಣ ಮಾಹಿತಿಯಲ್ಲಿದೆ. ಅದಕ್ಕೆ ಒಂದು ಕೃಷಿ ವಿಜ್ಞಾನ ಕೇಂದ್ರನೂ ಇದೆ. ಆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋದರೆ ನಾವು ಕೃಷಿ ಮಾಡುವಂಥ ಪದ್ಧತಿಗಳಾಗಿರ್ಬೋದು, ನಮ್ಮ ಜಮೀನನ್ನು ಹೇಗೆ ನಾವು ಆರ್ಗ್ಯಾನಿಕ್ಕಾಗಿ ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ತೋರಿಸ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಇದೆ. ಅದ್ರ ಜೊತೆಗೆ ಇನ್ನೂ ವಿಶೇಷವಾಗಿ ಒಂದು ಗೋಶಾಲೆನೂ ಇದೆ. 1000ಕ್ಕೂ ಅಧಿಕ ಗೋಗಳು ಅಲ್ಲಿದೆ. ಮತ್ತು 38 ದೇಶೀಯ ತಳಿಗಳು ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಮತ್ತು ಅಲ್ಲಿ ಮೊದಲೇ ನಮ್ಮ ದೇಶದಲ್ಲೇ ದೇಸಿ ಹಸುಗಳಿಗಾಗಿ ಒಂದು IVF ಸೆಂಟರ್ ಕೂಡ ಪೂಜ್ಯ ಸ್ವಾಮೀಜಿಯವರು ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೂ ವಿಶೇಷ ಹೇಳ್ಬೇಕಂದ್ರೆ ಅಲ್ಲಿ ನಮ್ಮದೊಂದು ಗುರುಕುಲ ಶಿಕ್ಷಣವೂ ಇದೆ. ಆ ಗುರುಕುಲದಲ್ಲಿ ಹೇಗಿದೆ ಅಂದರೆ ಭಾರತ ದೇಶದ ಸನಾತನ ಧರ್ಮದಲ್ಲಿ ಬರುವಂಥ ಎಲ್ಲ ಶಾಸ್ತ್ರಗಳು, ಶಸ್ತ್ರಗಳು ಎಲ್ಲವನ್ನು ಹೇಳ್ಕೊಡುವಂಥದ್ದು 64 ಶಾಸ್ತ್ರಗಳನ್ನು ಕೂಡ ಅಲ್ಲಿ ಹೇಳ್ಕೊಡುವಂಥ ಕೆಲಸ ಮಾಡ್ತಾರೆ. ಅಲ್ಲಿರುವಂಥ ಮಕ್ಕಳು ಹೊರಗಡೆ ಬಂದರೆ ಅವನಿಗೆ ಯಾವತ್ತೂ ಜ್ಞಾನದ ಕೊರತೆ ಇಲ್ಲದೆ ಇರುವ ಹಾಗೆ ಅವನಿಗೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ಪೂಜ್ಯ ಸ್ವಾಮೀಜಿಯವರಲ್ಲಿ ಮಾಡ್ತಾ ಇರುವಂಥದ್ದು. ಮಠದ ಪ್ರಾಂಗಣದಲ್ಲಿ ಇಷ್ಟೆಲ್ಲ ಕೆಲಸಗಳು ಅಲ್ಲಿ ನಡೀತಾ ಇರುವಂಥದ್ದು. ನೀವು ಗುಲ್ಬರ್ಗದ ಚಿತ್ತಾಪುರ್ನಲ್ಲಿ ದತ್ತ ಗೋಸೇವಾ ಫೌಂಡೇಶನ್ ಮಾಡ್ತಾ ಇದ್ರಿ. ಸೊ ನೀವು ಹೇಗೆ ಇದಕ್ಕೆ ಜಾಯ್ನ್ ಆದ್ರಿ ಸ್ವಾಮಿಗಳೇ? ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವ್ರ ವಿಡಿಯೋಗಳು ತುಂಬ ನೋಡ್ತಾ ಇದ್ವಿ. ತುಂಬ ಅವರು ಜಾಗೃತವಾಗಿ ಸಮಾಜದ ಮೇಲೆ ಇಟ್ಟಿರುವಂಥ ಕಳಕಳೆ ಆಗಿರ್ಬೋದು, ಅಥವಾ ಗೋವಿನ ಮೇಲೆ ಇಟ್ಟಿರುವಂಥ ಕಳಕಳೆ ಆಗಿರ್ಬೋದು, ಅಥವಾ ರೈತರ ಮೇಲೆ ಇಟ್ಟಿರುವಂಥದ್ದು,
ತುಂಬ ಭಾಳ ಸಂತೋಷ ಅನ್ನಿಸ್ತಿತ್ತು. ಆದರೆ ನಮ್ಮ ಮೂಲತಃ ಉದ್ದೇಶನೂ ಸ್ವದೇಶಿ ಬಗ್ಗೆ ರಾಜುಭಾಯಿ ದೀಕ್ಷಿತ್ ಅವರು ನಮಗೆಲ್ಲ ಸ್ವದೇಶಿ ಆಂದೋಲನವನ್ನು ಕರ್ಕೊಂಡೋಗಿ, ಅಂದರೆ ಸ್ವದೇಶಿ ಅಂದ್ರೆ ಏನು, ನಾವು ನಮ್ಮ ದೇಶಿ ಉತ್ಪನ್ನಗಳನ್ನು ಯಾಕೆ ಬಳಸಬೇಕು, ನಮ್ಮ ದೇಶವನ್ನು ಹೇಗೆ ಸದೃಢ ಮಾಡಬೇಕು ಅಂತ ಹೇಳಿ ಅವರು ತುಂಬ ವಿಚಾರಧಾರೆಗಳನ್ನು ನಾವು ನೋಡ್ತಾ ಬಂದಿರುವಂಥದ್ದು, ಕೇಳ್ತಾ ಬಂದಿರುವಂಥದ್ದು. ಆಮೇಲೆ ಅದೇ ಆಧಾರವಾಗಿಟ್ಟುಕೊಂಡು ಪೂಜ್ಯ ಸ್ವಾಮೀಜಿಯವರು ಕೂಡ ಅದೇ ದೊಡ್ಡ ಮಟ್ಟದಲ್ಲಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಕೆಲಸ ಮಾಡ್ತಿರೋದನ್ನು ನಾವು ಗಮನಿಸಿದ್ವಿ. ಆದರೆ ಅವರ ಮಠದಲ್ಲಿ ಯಾವಾಗಲೂ ಕಾರ್ಯಕ್ರಮಗಳು ನಡೀತಾ ಇತ್ತು. ನಮ್ಮ ಎಲ್ಲ ಸಂತರನ್ನು ಪ್ರತಿ ವರ್ಷ ಒಂದು ಸರಿ ಸಹೃದಯ ಮಠಾಧೀಶರ ಒಕ್ಕೂಟ ಅಂತ ಹೇಳಿ ಒಂದು ಒಕ್ಕೂಟ ಮಾಡಿಕೊಂಡು ಎಲ್ಲ ಮಠಾಧೀಶರನ್ನು ಕರೆಸಿ ಆ ಮಠಗಳು ನಾವು ಏನು ಕೆಲಸ ಮಾಡಬೇಕು, ಸಮಾಜಕ್ಕೆ ನಾವು ಹೇಗೆ ನಿಲ್ಲಬೇಕು, ಬರೀ ನಾವು ಸಮಾಜಕ್ಕೆ ಬರೀ ತೊಗೊಳ್ಳೋದೇ ಆಗ್ಯದ, ನಾವು ಕೊಡೋದು ಯಾವಾಗ ಪ್ರಾರಂಭ ಮಾಡಬೇಕು, ಸಂತರಂದ್ರೆ ಕೊಡೋರು ಆಗಬೇಕು, ಇಸ್ಕೊಳ್ಳೋರು ಆಗಬಾರ್ದು, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ, ನಮ್ಮ ಜೊತೆಗೆ ನೀವೆಲ್ಲರೂ ಕೈ ಜೋಡಿಸ್ರಿ ಅಂಥೇಳಿ ಎಲ್ಲ ಪೂಜ್ಯರನ್ನು ಪ್ರತಿ ವರ್ಷ 6 ತಿಂಗಳಿಗೆ ಒಂದು ಸರಿ ಅವ್ರು ಕರೆಸಿ ಮಠಗಳು ಏನು ಮಾಡಬೇಕು ಅಂಥೇಳಿ ಒಂದು ಅಂದರೆ ಕಾರ್ಯಾಗಾರ ಥರ ಮಠದಲ್ಲಿ ಮಾಡ್ತಾಯಿದ್ರು. ಅವಾಗ ನಾವು ಅವರ ಮಾತುಗಳನ್ನು ಕೇಳಿ ಅಥವಾ ಅವರ ಆಶೀರ್ವಚನವನ್ನು ಕೇಳಿ ಅವರು ಮಾಡ್ತಾ ಇರೋವಂಥ ಕೆಲಸಕ್ಕೆ ಅವರು ಹನುಮಂತನ ರೀತಿಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ನಾವು ಅವ್ರ ಜೊತೆಗೆ ಒಂದು ಅಳಲಾಗಿ ಆದರೂ ಅವ್ರ ಜೊತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥ ಪೂಜ್ಯ ಸ್ವಾಮೀಜಿಯವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ವಿ. ಅದಕ್ಕಾಗಲಿ ನೀವು ನಮ್ಮ ಜೊತೆಗೆ ಕೈ ಜೋಡಿಸ್ರಿ, ಇದನ್ನು ಈ ವಿಚಾರ ಅಂತಲ್ಲ, ರೈತರಿಗೆ ಅನುಕೂಲ ಆಗುವಂಥ ಯಾವುದೇ ವಿಚಾರ ಇದ್ದರೂ ನಾವೆಲ್ಲರೂ ಶೇರ್ ಮಾಡೋಣ ಅಂಥೇಳಿ ಅವ್ರು ಹೇಳಿದ್ಮೇಲೆ ಈಗಾಗಲೇ 2 ವರ್ಷದಿಂದ ಪೂಜ್ಯ ಸ್ವಾಮೀಜಿಯವ್ರ ಜೊತೆಗೆ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಸಿದ್ಧಗಿರಿಯ ಉತ್ಪನ್ನಗಳು, ಇಲ್ಲಿ ಸಿದ್ಧಗಿರಿ ಉತ್ಪನ್ನಗಳು ಇದೆ ಮತ್ತು ಮಹಿಸಿರಿ ಅಂತ ಮಹಿಸಿರಿ ಉತ್ಪನ್ನಗಳು ಕೂಡ ಇದೆ. ಸಿದ್ಧಗಿರಿ ಅಂತಂದ್ರೆ ಕನೇರಿ ಮಠದ ಅವರ ಒಂದು ಉಸ್ತುವಾರಿಯಲ್ಲಿರುವಂತಹ ಸುಮಾರು 300 ಎಕರೆ ಜಮೀನಿನಲ್ಲಿ ಬೆಳೆದಿರುವಂತಹ ಪ್ರಾಡಕ್ಟ್ಗಳು, ಅಂದ್ರೆ ಬೆಳೆದಿರುವಂತಹ ಉತ್ಪನ್ನಗಳು, ಅಲ್ಲಿ ಮಾಡಿರುವಂಥ ಉತ್ಪನ್ನಗಳು. ಮಹಿಸಿರಿ ಅಂತಂದ್ರೆ ಬೇರೆ ರೈತರ ಉತ್ಪನ್ನಗಳನ್ನ ನೀವು ಬ್ರ್ಯಾಂಡಿಂಗ್ ಮಾಡಿ ಖರೀದಿ ಮಾಡಿ ಅದನ್ನ ನೀವು ಮಾಡುವಂಥದ್ದು. ಸ್ವಾಮೀಜಿಗಳೇ, ನನಗೊಂದು ಈಗ ಒಬ್ಬ ಕಾಮನ್ ಮ್ಯಾನ್ ಪ್ರಶ್ನೆನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಅದೇನಂತಂದ್ರೆ, ಈಗ ನಾವು ಎಲ್ಲ ಅಲೋಪತಿಕ್ ಇರ್ಬೋದು ಅಥವಾ ನಾವು ಅದನ್ನು ಯಾಕೆ ತಗೋತೀವಿ, ಸೈನ್ಸ್ ಒಂದು ಬ್ಯಾಕ್ ಮಾಡುತ್ತೆ. ನೋಡಿ, ಈ ಟ್ಯಾಬ್ಲೆಟ್ ತೊಗೊಂಡ್ರೆ ನಿಮ್ಗೆ ಈ ಎಫೆಕ್ಟ್ ಆಗುತ್ತೆ, ಯಾಕೆಂದರೆ ನಿಮಗೆ ಇದರಲ್ಲಿ ಇದು ಇದೆ, ಇದ್ರ ಗುಣ ಇದು ಅಂಥೇಳಿ. ಆದರೆ ನಾವು ಈಗ ಉದಾಹರಣೆಗೆ ಈಗ ಗೋಮಯ ಅಂತ ನೀವು ಮಾಡಿದಿರಿ, ಗೋಮೂತ್ರದ್ದು ಒಂದಷ್ಟು ಪ್ರಾಡಕ್ಟ್ಗಳು ಇರಬಹುದು ಅಲ್ವಾ. ಇದಕ್ಕೆ ಸೈನ್ಸ್ ಹೇಗೆ ಅಂದರೆ ಇದನ್ನು ಒಂದು ಮೂಢನಂಬಿಕೆ ಅಂತ ನೋಡುವಂಥವ್ರು, ಮತ್ತು ಇದು ಬಂದ ತಕ್ಷಣ, ಈ ಒಂದು ಮಾತು ಬಂದ ತಕ್ಷಣ ಅದನ್ನು ಟೀಕೆ ಮಾಡೋಕ್ಕೆ ಎದ್ದು ನಿಲ್ಲೋರು ತುಂಬ ಜನ ಇದ್ದಾರೆ. ಓಕೆ, ನನಗೆ ಅವ್ರ ಬಗ್ಗೆ ಅಂದರೆ ನಾನು ಡಿಸ್ಕಾರ್ಡ್ ಮಾಡ್ತಾ ಇಲ್ಲ, ನೀವು ಕೇಳಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಕೇಳೋದು ಅವ್ರ ಹಕ್ಕು. ಬಟ್ ಉತ್ತರ ಕೊಡೋಕ್ಕೆ ನಮ್ಗೆ ಗೊತ್ತಿರಬೇಕು, ಆ ದೃಷ್ಟಿಯಿಂದ ಕೇಳ್ತಿರೋದು. ಈ ಪ್ರಾಡಕ್ಟ್ಗಳು ಅಂದರೆ ಎಲ್ಲ ಪ್ರಾಡಕ್ಟ್ಗಳು ಹೇಳ್ತಾ ಇಲ್ಲ, ಈಗ ನೀವು ತುಪ್ಪದ ಬಗ್ಗೆ ನಮಗೇನು ಸಮಸ್ಯೆ ಇಲ್ಲ, ಬಟ್ ಈ ಗೋಮೂತ್ರ, ಗೋಮಯ ಇದೆಲ್ಲ ಇರುತ್ತಲ್ಲ, ಇದರ ಹಿಂದೆ ಸೈನ್ಸ್ ಏನಿದೆ? ಹೌ ಡು ಯು? ಈಗ ನೀವು ಕೇಳಿದಾಗ ತುಂಬ ಅದು ವಿಶೇಷ ಅನಿಸ್ತು. ಈಗ ನಾನು ಒಂದು ಅರ್ಕ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಸಪ್ತರಂಗಿ ಅರ್ಕ ಅಂತ ಇದೆ, ಸಪ್ತರಂಗಿ ಅರ್ಕ. ಗೋ ಅರ್ಕ ಅಂತ. ಓಕೆ. ಈ ರೀತಿ ಸುಶ್ರುತ, ಚರಕ, ಭಾಗವತ ಎಲ್ಲರೂ ಆಯುರ್ವೇದಿಕದ ಬಗ್ಗೆ ತುಂಬ ಅದ್ಭುತವಾಗಿ ಹೇಳಿರುವಂಥದ್ದು. ಅಷ್ಟಾಂಗ ಹೃದಯಂ ಅನ್ನುವಂಥ ಪುಸ್ತಕದಲ್ಲಿ ಯಾವ್ಯಾವ ಔಷಧಿಯನ್ನು ಯಾವ ಮಾತ್ರದಲ್ಲಿ ತೊಗೊಳ್ಬೇಕು, ಹೇಗೆ ತೊಗೊಳ್ಬೇಕು ಅಂತ ಹೇಳಿರುವಂಥದ್ದು. ಗೋಮೂತ್ರದಲ್ಲಿ ಕೆಲವೊಂದು ಜನ ಹೇಳ್ತಾರೆ ಗೋಮೂತ್ರ ಕುಡಿಯೋದು ಸರಿಯಲ್ಲ ಅಂತಲೂ ಹೇಳಿರೋರನ್ನ ಕೇಳಿದ್ದೀವಿ, ಅಥವಾ ಗೋಮೂತ್ರ ಕುಡಿಬೋದು ಅಂತ ವಾದ ಮಾಡೋದವ್ರನ್ನ ಕೇಳಿದ್ದೀವಿ. ಆದರೆ ನಮ್ಮ ಗಮನಕ್ಕಿರಬೇಕು ಅಂದರೆ, ಅದಕ್ಕೆ ಜಗತ್ತಿನಲ್ಲಿ ಗೋವಿಗೆ ಗಾವೋ ವಿಶ್ವಸ್ಯ ಮಾತರ ಅಂತ ಹೇಳಿದ್ದಾರೆ. ಅಂದರೆ ಗೋವು ಅಂದರೆ ಜಗತ್ತಿಗೆ ತಾಯಿ ಅಂತ ಹೇಳಿರುವಂಥದ್ದು. ಅದಕ್ಕೆ ಗೋವನ್ನು ಒಬ್ಬರೊಬ್ಬರು ಪ್ರಾಣಿ ಅಂತಲೂ ನೋಡ್ತಾರೆ, ಕೆಲವೊಂದು ಜನ ದೇವ್ರಂತನೂ ನೋಡುವಂಥವ್ರು ಇದ್ದಾರೆ, ಕೆಲವೊಂದು ಜನ ಅದನ್ನು ಆಹಾರ ಅಂತ ಬಳಸುವಂಥ ಪುಣ್ಯಾತ್ಮರು ಇರುವಂಥದ್ದು. ಆದರೆ ಅವರವರ ವಿಚಾರಕ್ಕೆ ಬಿಟ್ಟಿರುವಂಥದ್ದು. ಅದನ್ನು ನಾವು ಯಾವ ರೀತಿ ತೊಗೊಳ್ತೀವಿ ಅನ್ನೋದು ನಿರ್ಧಾರ ಆಗುವಂಥದ್ದು. ಈಗ ಇದು ಒಂದು ಅರ್ಕದ ಬಗ್ಗೆ ಹೇಳಬೇಕು ಅಂದರೆ, ಈ ಸಪ್ತರಂಗಿ ಅಂತ ಹೇಳಿ ಒಂದು ಗಿಡಮೂಲಿಕೆ ಬರುತ್ತೆ. ಆ ಗೋವಿನ ಗೋಮೂತ್ರವನ್ನು ಹಿಡ್ಕೊಂಡು ಈ ನಾವು ಬಟ್ಟಿ ಇಳಿಸೋದು ಅಂತ ಕರಿತೀವಿ. ಆ ಬಟ್ಟಿ ಇಳಿಸುವಂಥದ್ರಲ್ಲಿ ಏನು ಮಾಡ್ತೀವಿ, ಇದನ್ನು ಗಿಡಮೂಲಿಕೆ ಹಾಕಿ, ಗೋಮೂತ್ರ ಹಾಕಿ, ಅದರಲ್ಲಿ ಬರುವಂಥ ಅರ್ಕನ್ನು ತೆಗೆದು ನಾವು ಕುಡಿದಾಗ ಆ ಗಿಡಮೂಲಿಕೆಯಲ್ಲಿರುವಂಥ ಎಲ್ಲ ಅಂಶಗಳು ಗೋಮೂತ್ರದಲ್ಲಿ ಬರುತ್ತೆ. ಆ ಗೋಮೂತ್ರದಲ್ಲಿ ಬಂದಿರುವಂಥ ಅಂಶ ಗಿಡಮೂಲಿಕೆಗಳಲ್ಲಿ ಏನಿತ್ತು ಅದರ 10 ಪಟ್ಟಕ್ಕೂ ಅಧಿಕ ಆಗ್ತದೆ ಅಂಥೇಳಿ ಸಾಕಷ್ಟು ವೈಜ್ಞಾನಿಕವಾಗಿ ಈಗಾಗಲೇ ಸ್ಟಡಿ ಆಗಿರುವಂಥದ್ದು ಇದೆ. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ರಿಗಳಿದೆ. ಅದೇ ರೀತಿ ಇದರಲ್ಲಿ ಪ್ಯಾರಾಮೀಟರ್ಸು ಬರೆದಿದ್ದೀವಿ ನಾವು. ಅಂದರೆ ಯಾವುದು ಅಂಶ ಎಷ್ಟೆಷ್ಟಿದೆ, ಅಸಿಡಿಕ್ ಇದೆಯಾ ಇಲ್ವಾ, ಏನಿದೆ, ಹೇಗೆ ತೊಗೊಂಡ್ರೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ನಮ್ಮಲ್ಲಿ ಈಗಾಗಲೇ ಈ ರೀತಿ 8 ಅರ್ಕಗಳನ್ನು ನಾವು ಮಾಡ್ತಾ ಇರುವಂಥದ್ದು. ಆ 8 ಅರ್ಕಗಳ ಕೆಲಸ ಏನು ಅಂದರೆ, ಒಂದೊಂದು
ಕಾಯಿಲೆಗಳಿಗೆ ಒಂದೊಂದು ಮಾಡಿರುವಂಥದ್ದು. ಅರ್ಜುನ್ ಅರ್ಕ್ ಅಂತ ಹೇಳಿ ಒಂದು ಅರ್ಕ್ ಬರುತ್ತೆ ನಮ್ಮ ಹತ್ರ. ಹೃದಯ ಸಂಬಂಧ ಕಾಯಿಲೆಗಳನ್ನು ಸರಿ ಮಾಡಲಿಕ್ಕೆ ಇರುವಂಥದ್ದು ಅರ್ಜುನ್ ಕಿ ಚಾಲ್ ಅಂತ ಕರೆಯುವಂಥದ್ದು. ಅಂದರೆ ಅರ್ಜುನ ಗಿಡದ ಒಂದು ತೊಗಟೆ, ಆ ತೊಗಟೆಯ ಕಷಾಯವನ್ನು ಕುಡಿಯೋದ್ರಿಂದ ನಮ್ಮಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆಗಳಿದ್ದರೂ ಕೂಡ ಅದು ವಾಸಿಯಾಗುವಂಥದ್ದು ಇರುವಂಥದ್ದು. ಅದನ್ನು ನಾವು ಅರ್ಕನಲ್ಲಿ ತೆಗೆದುಕೊಡೋದ್ರಿಂದ ಏನಾಗುತ್ತೆ ಅಂದರೆ ಕುಡಿಲಿಕ್ಕೂ ಸರಳ ಆಗ್ತದೆ, ಮತ್ತು ತಗೊಳ್ಳಿಕ್ಕೂ ವಿಧಾನ ಹೇಳಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋಂಥ ದೃಷ್ಟಿಯಲ್ಲಿ ಅರ್ಕಲ್ ಮಾಡಿರುವ. ಇದು ಏನು ಆ್ಯಕ್ಚುಲಿ ಅಂದರೆ ಇದು ಏನಿದು ಇದು ಫ್ರೀ ಫ್ರಮ್ ಸೈಡ್ ಎಫೆಕ್ಟ್ಸ್ ಸಪ್ತರಂಗಿ ಗೋ ಇದು ಎದ್ರ ಸಲುವಾಗಿ ಯೂಸ್ ಆಗುತ್ತೆ? ಇದು ಶುಗರಿಗೋಸ್ಕರ ಉಪಯೋಗ ಆಗುವಂಥ. ಓಕೆ, ಅಂದರೆ ಶುಗರ್ ಕಡಿಮೆ ಆಗುತ್ತೆ. ಶುಗರ್ ಕಡಿಮೆ ಆಗುತ್ತೆ. ಮತ್ತು ಶುಗರ್ ಅನ್ನುವಂಥದ್ದು ಹೇಗಾಗಿದೆ ಅಂದರೆ ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾ ಅನ್ನಿರುವಂಥ ಒಂದು ಅಂಶ ಇರುತ್ತೆ, ಅಂದರೆ ಅಂಗ ಇದೆ. ಆ ಅಂಗ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದನ್ನು ನಿಲ್ಲಿಸಿದಾಗ ನಮ್ಗೆ ಈ ಸಮಸ್ಯೆ ಆಗುವಂಥದ್ದು. ಅದನ್ನು ರಿಪೇರಿ ಮಾಡಲಿಕ್ಕೆ ಜಗತ್ತಿನಲ್ಲಿ ಯಾರಿಗೂ ಆಗಲ್ಲ ಅಂತ ಈಗಾಗಲೇ ಕೆಲವೊಂದು ಕಾಯಿಲೆಗಳು ವೈದ್ಯರೇ ಹೇಗಾಗಿದ್ದಾರೆ ಅಂದರೆ ನಾವು ಹೋದ ತಕ್ಷಣ, ನಾನು ಯಾರನ್ನು ದೂಷಿಸ್ತಾ ಇಲ್ಲ, ಯಾರಿಗೂ ದೂಷಿಸೋದೇ ಇಲ್ಲ, ಪಾಪ ಅವರ ವಿಜ್ಞಾನ ಏನು ಹೇಳುತ್ತೆ, ಅವರ ಶಿಕ್ಷಣ ಏನು ಹೇಳುತ್ತೆ ಅದನ್ನು ಹೇಳಿದ್ದಾರೆ. ಆದರೆ ದೇಹದಲ್ಲಿರುವಂಥ ಪ್ಯಾಂಕ್ರಿಯಾನ ಆಪ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕಾಗಿ ಅದನ್ನು ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಹೇಳಿರುವಂಥದ್ದು. ಆದರೆ ಅದನ್ನು ವಾಪಸ್ ರಿಪೇರಿ ಮಾಡುವಂಥ ಶಕ್ತಿ ಸಾಕಷ್ಟು ಆಯುರ್ವೇದಿಕ್ ಗಿಡಮೂಲಿಕೆಗಳಿಗಿದೆ. ಅದು ಇನ್ಸುಲಿನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಾರಂಭ ಆದರೆ ಅದು ಮತ್ತೆ ಸರಿಯಾಗುವಂಥ ಲಕ್ಷಣಗಳು ತುಂಬ ಇದೆ. ಅದ್ರ ಜೊತೆಗೆ ತಾವು ಕೇಳಿದಾಗ ನನಗೆ ಇನ್ನೂ ಒಂದು ಉತ್ಪನ್ನದ ಬಗ್ಗೆ ಹೇಳಬೇಕು ಅಂತ ಮನಸ್ಸಿಗೆ ಬಂತು. ಇದು ಟ್ಯಾಮ್ರೆಂಟ್ ಪೌಡ್ರ್ ಅಂತ, ಕನ್ನಡದಲ್ಲಿ ಹೇಳಬೇಕಾದ್ರೆ ಹುಣಸೆ ಬೀಜದ ಪೌಡ್ರ್. ಎಸ್, ಹುಣಸೆ ಬೀಜದ ಪೌಡರ್. ಸರಳ ಭಾಷಾದಾಗ ಹೇಳ್ಬೇಕು ಅಂದರೆ ಇದು ಮೊದಲು ನಾವು ಸಣ್ಣವರಿದ್ದಾಗ ಆಟ ಆಡ್ಬೇಕಾದ್ರೆ ನಮ್ಮ ತಾಯಂದ್ರು ಹುರಿದು ಕೊಡ್ತಿದ್ರು. ಹೌದು, ಏನು ತಿನ್ನಕ್ಕಿರ್ತಿರ್ಲಿಲ್ಲ, ಹುಣಸೆ ಬೀಜ ಹುರಿದು ಕೊಡ್ತಿದ್ರು. ಅದು ನಾವು ತಿಳ್ಕೊಂಡಿವಿ ಏನು ಇರ್ತಿರ್ಲಿಲ್ಲ, ಅಥವಾ ಮನ್ಯಾಗ ಅದು ಮೊದಲಿಂತ ಕೊಟ್ಟು ಫ್ರೀ. ಹೌದು, ನಮ್ಮ ಮನ್ಯಾಗ ಹುಣಸೆ ಹಣ್ಣು ಬಂದದ ಅದ್ರಲ್ಲಿ ಒಂದೆರಡು ಬೀಜಗಳು ಉಳಿಯೋದು, ಅದನ್ನ ಹುರಿದು ಕೊಡೋರು. ಆದ್ರೆ ನಮ್ಮ ತಾಯಂದ್ರು ಎಷ್ಟು ದೊಡ್ಡ ಡಾಕ್ಟರ್ ಇದ್ರು ಅನ್ನೋದಕ್ಕೆ ಕಾರಣ ಹೇಳ್ತೀನಿ. ಡಾಕ್ಟರ್ಗಿಂತಲೂ ಭಾಳ ಶಾಣೆ ಇದ್ದರು ಅವರು. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಆಟ ಆಡ್ಲಿಕ್ಕೆ ಹೋಗ್ತಿದ್ವಿ, ಬೀಳ್ತಿದ್ವಿ, ನಮ್ಮ ಮೂಳೆಗಳು ಮುರಿತಿದ್ವು. ಅದಕ್ಕೆ ನಮ್ಮ ಮೂಳೆಗಳು ಗಟ್ಟಿ ಆಗಲಿ ಅಂತ ಹೇಳಿ ದೃಷ್ಟಿಯನ್ನು ಇಟ್ಕೊಂಡು ಆ ಹುಣಸೆ ಬೀಜಗಳನ್ನು ಹುರಿದು ನಮ್ಗೆ ತಿನ್ಲಿಕ್ಕೆ ಕೊಡ್ತಿದ್ರು. ಕಾರಣ ಏನು, ಅದು ಹೆಂಗೆ ರೀ ಸಾಧ್ಯ ಅದ ಅಂತ ಕೇಳಿದಾಗ, ನೀವು ಈಗಲೂ ಹೋಗಿ ಯಾವ್ದಾರು ಲ್ಯಾಬ್ನಾಗ ಟೆಸ್ಟ್ ಮಾಡಿಸ್ರಿ, ಹುಣಸೆ ಬೀಜದಾಗ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುವಂಥ ಅಂಶ ಹುಣಸೆ ಬೀಜದಾಗ ಅದ. ಅದಕ್ಕೆ ನಮಗೆ ಸಣ್ಣವರಿದ್ದಾಗ ಹುಣಸೆ ಬೀಜವನ್ನು ಹುರಿದು ಕೊಡ್ತಿದ್ರು. ಈಗ ಅದೇ ಫಾರ್ಮುಲಾವನ್ನು ಮತ್ತೆ ವಾಪಸ್ ನಾವು ಉಪಯೋಗ ಏನು ಮಾಡ್ಲಿಕ್ಕೆ ಇದ್ರದ್ದು ಒಂದು ಪೌಡ್ರ್ ಮಾಡಿದ್ದೀವಿ. ಇದು ಮಂಡಿ ನೋವಿಗೆ ಸಂಬಂಧಪಟ್ಟಿರುವಂಥವ್ರು ಇದು ಬಹಳ ಅದ್ಭುತವಾಗಿ ಕೆಲಸ ಮಾಡುವಂಥ ಔಷಧಿಯಾಗಿ ಈ ಕೆಲಸ ಮಾಡ್ತಾ ಇದೆ. ಆದರೆ ಇದ್ರ ಜೊತೆಗೆ ನಾವು ಇನ್ನೂ 2-3 ಔಷಧಿಗಳನ್ನು ಕೊಡ್ತೀವಿ. ಅಂದರೆ ಒಂದು ಪಂಚಾರ್ಕ ಅಂತ ಒಂದು ಅರ್ಕ ಇದೆ, ಮತ್ತು ಸಿದ್ಧ ಸಂಜೀವಿನಿ ಅಂತ ಹೇಳಿ 2 ಮಾತ್ರೆಗಳಿದೆ, ಅದನ್ನು ಕೊಡ್ತೀವಿ. ಅದ್ರ ಜೊತೆಗೆ ಮಾಲಿಶ್ ತೈಲ ಅಂತ ಒಂದು ಎಣ್ಣೆ ಇದೆ ಮಾಲಿಶ್ ಮಾಡಲಿಕ್ಕೆ. ಇದನ್ನು ಒಂದು ಕಿಟ್ ಅಂತ ಮಾಡಿದ್ದೀವಿ. ನಮ್ಮ ಮಠದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವಂಥ ಕಿಟ್ ಇದೆ ರೀ. ಅಂದ್ರೆ ಮಂಡಿ ನೋವುದವ್ರು ಯಾರ್ಯಾರು ನಡಿಲಿಕ್ಕೆ ಬರಲ್ಲ ಅಂತಾರೆ, ಅವರು ಒಂದೊಂದು ವಾರದಾಗ ನಡೆದವರು ಇದ್ದಾರೆ ಈ ಔಷಧಿ ತಗೊಂಡು. ಅಂದ್ರೆ ಕಾರಣ ಏನಂದ್ರೆ ಆಯುರ್ವೇದಿಕಿಗೆ ಶಕ್ತಿ ಇಲ್ಲ ಅನ್ನೋದಕ್ಕೆ ಇದನ್ನು ತೋರಿಸ್ಲಿಕ್ಕೆ ಒಂದು ಉದಾಹರಣೆ ಅಂತ ನಿಮ್ಗೆ ತೋರಿಸಿರುವಂಥದ್ದು ರೀ. ಎಸ್, ಸೊ ಇದು ಒಂದು ನಾವು ಪ್ರಾಡಕ್ಟ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಸುಮಾರು ಪ್ರಾಡಕ್ಟ್ಗಳಿದೆ. ನಾನು ನಿಮಗೆ ಸುಮ್ಮನೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಲೈಮ್ ಸೋಪ್ ಇದೆ, ಆಮೇಲೆ ಸಿದ್ಧ ದಂತ ಅಂತ ಇದೆ, ಆಯುರ್ವೇದಿಕ್ ಡೆಂಟಲ್ ಕ್ರೀಮ್ ಇದೆ, ಕಣ್ಣಿಗೆ ಹಾಕ್ಕೊಳ್ಳೋದು, ಚರ್ಮಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು, ಲಿಕ್ವಿಡ್ ಜಾಗರಿ ಇದೆ, ಓಕೆ, ಮೌತ್ ವಾಶ್ ಇದೆ, ಅಂದರೆ ಎಲ್ಲ ಇದೆ ಇಲ್ಲಿ. ಆಮೇಲೆ ಶೀಕಾಕಾಯಿ ಪೌಡರ್, ಶೀಕಾಕಾಯಿ ಶಾಂಪೂ ಇದೆ. ಸೊ ಹಾಗೆ ಅಕ್ಕಿ ಇದೇನಿದು ಮಿಲೆಟ್ ಇದೆ, ಆಮೇಲೆ ಆರೆಂಜ್ ಸ್ಕ್ರಬ್ ಸೋಪ್ ಇದೆ, ಬಿಸ್ಕಿಟ್ ಇದೆ, ಆಮೇಲೆ ಎಣ್ಣೆ ಇದೆ, ನ್ಯಾಚುರಲ್ಸು ಸಿದ್ಧಗಿರಿದು, ಸ್ಯಾಫ್ಲವರು ಮತ್ತು ಗ್ರೌಂಡ್ನಟ್ ಆಯಿಲು ಎಲ್ಲವೂ ಕೂಡ ಕೋಲ್ಡ್ ಪ್ರೆಸ್ಡ್, ಅಂದರೆ ನಾವು ಗಾಣದ ಎಣ್ಣೆಗಳು. ಸೊ ನಾವು ಗಾಣದ ಎಣ್ಣೆ ಅಂತ ಈಗೇನು ತೊಗೋತೀವಿ ಗಾಣದಲ್ಲೇ ಮಾಡಿರುವಂಥದ್ದು. ಆದರೆ ಅದು ಪ್ರಾಡಕ್ಟ್ ಏನಿರುತ್ತಲ್ಲ ಅದು ಆರ್ಗ್ಯಾನಿಕ್ ಇರಲ್ಲ, ಬಹಳ ಅದನ್ನು ಕೆಮಿಕಲ್ ಹಾಕಿ ಬೆಳೆಸಿರ್ತಾರೆ. ಹೀಗಾಗಿ ಅದು ಅರ್ಧ ಯೂಸ್ ಅಂತ ಹೇಳ್ಬೋದು, ಅರ್ಧ ಒಳ್ಳೇದಂತ ಹೇಳ್ಬೋದು. ಬಟ್ ಈ ಪ್ರಾಡಕ್ಟ್ಗಳೇನಿದೆಲ್ಲ ಇದನ್ನು ಆರ್ಗ್ಯಾನಿಕ್ ರೀತಿಯಿಂದ ಬೆಳೆಸಿರ್ತಾರೆ ಮತ್ತು ಅದನ್ನು ಗಾಣದ ಮೂಲಕ ತೆಗೆದಿರ್ತಾರೆ. ಆ ದೃಷ್ಟಿಯಿಂದ ಎಸ್. ಸೊ ಇದು ಪಂಚಗವ್ಯ ಅಂದರೆ ಏನು ಗುರುಗಳೇ? ನಾನು ಆಗಲೇ ಹೇಳಿದೆ, ಇದು ಪಂಚಗವ್ಯ ಸಂಜೀವಿನಿ LC ಅಂತ ಹೇಳಿ ಒಂದು ಔಷಧಿ. ಇದು DP ರಮೇಶ್ ಅಂತ ಹೇಳಿ ಒಬ್ಬರು ನಮ್ಮಲ್ಲಿ ವೈದ್ಯರಿದ್ದಾರೆ.
ತುಂಬ ವಿಶೇಷವಾಗಿ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡುವಂಥ ಅವರು ವೈದ್ಯರು. 25 ವರ್ಷದಿಂದ ನಿರಂತರವಾಗಿ ಕ್ಯಾನ್ಸರ್ನ ಮೇಲೆ ಸಂಶೋಧನೆ ಮಾಡಿ ಔಷಧಿಯನ್ನು ತಯಾರು ಮಾಡುವಂಥದ್ದು ಅವರೇ ಮಾಡ್ತಾರೆ. ಇದನ್ನು ಗೋಮೂತ್ರ ಮತ್ತು ಕೆಲವೊಂದು ಗಿಡಮೂಲಿಕೆಗಳನ್ನು ಅವರೇ ಬಳಸ್ಕೊಂಡು ಇದನ್ನು ತಯಾರು ಮಾಡಿರುವಂಥದ್ದು. ಇದು ಲೆನ್ಸ್ ಕ್ಯಾನ್ಸರಿಗೆ ಸಂಬಂಧಪಟ್ಟಂಥ ಲಂಗ್ಸಿಗೆ, ಹೌದು, ಅದಕ್ಕೆ ಸಂಬಂಧಪಟ್ಟಂಥ ಕ್ಯಾನ್ಸರ್ ಏನಾದರೂ ಇದ್ದರೆ ಅಥವಾ ಲಿವರಿಗೆ ಸಂಬಂಧಪಟ್ಟಂಥ ಕ್ಯಾನ್ಸರ್ ಏನಾದರೂ ಆಗಿದ್ದರೆ ಅದಕ್ಕೆ ಚಿಕಿತ್ಸೆ ಕೊಡಲಿಕ್ಕೆ ಈ ಔಷಧಿಯನ್ನು ಮಾಡಿದ್ದಾರೆ. ಈ ರೀತಿ ಅವ್ರ ಹತ್ರ ತುಂಬ ಔಷಧಿಗಳಿದೆ. ಅವ್ರದ್ದು ರಿಸರ್ಚು ಆಗಿದೆ. ಅದ್ರ ಜೊತೆಗೆ ಗದಗನ ಏನು ಪಂಚಾಯಿತಿ ರಾಜ್ಯ ಯೂನಿವರ್ಸಿಟಿ ಇದೆ, ಅಲ್ಲಿ ಅಧ್ಯಯನನೂ ಕೂಡ ಅದ್ರ ಮೇಲೆ ಔಷಧಿಗಳ ಮೇಲೆ ಅಧ್ಯಯನ ಆಗಿದೆ. ಅದ್ರ ಜೊತೆಗೆ ಸೆಲ್ಯುಲರ್ ಲೆವೆಲ್ ತನಕನೂ ಕೂಡ ಕೆಲಸ ಆಗಿರುವಂಥ ಡಾಕ್ಯುಮೆಂಟ್ರಿ ಕೂಡ ಅವ್ರ ಹತ್ರ ಡಾಕ್ಯುಮೆಂಟ್ರಿ ಮಾಡಿರುವಂಥದ್ದು. ಇದು ಪಂಚಗವ್ಯ ಸಂಜೀವಿನಿ CTDS ಅಂತ ಹೇಳಿ ಈ ಔಷಧಿಯನ್ನು ಮಾಡಿದ್ದಾರೆ. ಈ ಔಷಧಿ ತುಂಬ ಅದ್ಭುತವಾಗಿ ನಮ್ಮ ಕೆಲಸ ಮಾಡೋದನ್ನು ನಾನು ಕಣ್ಣಾರೆ ಕಂಡಿರುವಂಥದ್ದು, ಸಾಕಷ್ಟು ಜನ ಹೇಳಿರುವಂಥದ್ದು. ಈಗ ಕೆಲವೊಂದು ಜನ ಹೇಳ್ತಾರೆ ಅಲೋಪತಿಯಲ್ಲೇ ಔಷಧಿ, ಇದು ಪಂಚಗವ್ಯ CTDS ಅಂತ ಹೇಳಿ. ಅದೇನ್ ಮಾಡುತ್ತೆ? ಈ ಔಷಧಿ ಏನು ಕೆಲಸ ಮಾಡ್ತದೆ ಅಂದ್ರೆ ಈ ಕೀಮೋಥೆರಪಿ ಕೊಡೋ ಬದಲು ಈ ಔಷಧಿ ತಗೊಂಡ್ರೆ ಸಾಕಾಗುತ್ತೆ. ಆದರೆ ಇದನ್ನು ಸೈಂಟಿಫಿಕ್ ಆಗಿ ನೀವು ಹೇಳ್ದಂಗೆ ಪೂರ್ತಿ ಪ್ರಾಮಾಣಿಕವಾಗಿ ಮಾಡಿ ಅದರದ್ದು ಡಾಕ್ಯುಮೆಂಟ್ರಿನೂ ಮಾಡಿದ್ದದ ಅವರು. ಕಾರಣ ಏನು ಅಂದ್ರೆ ಈಗೆಲ್ಲ ನೀವು ಕೇಳ್ದಂಗೆ ಡಾಕ್ಯುಮೆಂಟ್ರಿ ಇರ್ಲಾರ್ದು ಏನು ಮಾತಾಡಿದ್ರು ನಡೆಯೋದಿಲ್ಲ. ನೋಡಿ, ಸರ್ಕಾರಗಳಾಗಲಿ ಹಾಸ್ಪಿಟಲ್ಗಳಾಗಲಿ ಈಗ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಅದ್ಮೇಲೆ ರಿಸರ್ಚ್ ಮಾಡ್ತಾ ಇವೆ, ಮತ್ತು ಹಾಸ್ಪಿಟಲ್ಗಳು ಕೂಡ ಕೋಟ್ಯಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅದ್ರ ಹಾಸ್ಪಿಟಲ್ಗಳನ್ನ ಸ್ಥಾಪನೆ ಮಾಡಿವೆ, ಕ್ಯಾನ್ಸರ್ ಹಾಸ್ಪಿಟಲ್ಗಳಿದೆ. ಈಗ ನಿಮ್ಮ ಒಂದು ಇದ್ರ ಮೂಲಕ ಇದು ಸರಿಯಾಗುತ್ತೆ ಅನ್ನೋದಾದರೆ ಸರ್ಕಾರ ಇದಕ್ಕೆ ಸಹಾಯ ಮಾಡೋದು ಅಥವಾ ನೀವು ಸಹಕಾರ ತೆಗೆದುಕೊಳ್ಳೋದು ಏನೋ ಒಂದು. ಈಗ ಏನಾಗಿದೆ ಅಂದ್ರೆ ಸರ್, ತಾವು ಕೇಳಿದ ಪ್ರಶ್ನೆ ಭಾಳ ಚಂದದ. ಎಲ್ರದ್ದು ವಾದ ಏನಂದ್ರೆ ಕೆಲವೊಂದು ಕಾಯಿಲೆಗಳಿಗೆ ಅಲೋಪತಿ ಬಿಟ್ಟರೆ ಬೇರೆ ಯಾವ್ದ್ರಾಗೂ ಕೆಲಸ ಮಾಡಂಗಿಲ್ಲ ಅಂತ. ನಾವು ಅಲೋಪತಿದಾಗ ಕೆಲಸ ಮಾಡಲ್ಲ ಅಂತ ವಾದ ಹೇಳಲ್ಲ. ಈಗ ಆಕ್ಸಿಡೆಂಟ್ ಆಗಿರ್ತದೆ, ಮನುಷ್ಯನಿಗೆ ತಕ್ಷಣವಾಗಿ ಅವ್ನು ಹೋಗ್ಬೇಕಾಗಿದ್ದೆ ಅಲೋಪತಿ ಆಸ್ಪತ್ರೆಗೇನೆ, ಯಾಕಂದ್ರೆ ತಕ್ಷಣಕ್ಕೆ ಬೇರೆ ಔಷಧಿ ಇಲ್ಲ. ಆದರೆ ಆಯುರ್ವೇದಿಕ್ ಆಗಿರ್ಬೋದು, ಯುನಾನಿ ಆಗಿರ್ಬೋದು, ಯಾವುದೇ ಔಷಧಿಗಳಾಗಿರಲಿ, ನಾವು ಹೇಳೋದೇನೆಂದರೆ ಅವ್ರದ್ದೇ ಆದಂಥ ಸಿದ್ಧಾಂತಗಳಿದೆ, ಅವ್ರದ್ದೇ ಆದಂಥ ಔಷಧಿಗಳದ. ಆದರೆ ಎಲ್ಲ ಔಷಧಿಗಳು ಆ ಕಾಲಕ್ಕೆ ಕೆಲಸ ಮಾಡೇ ಮಾಡುತ್ತೆ. ಆದರೆ ನಾವು ಹೇಳೋದು ಇವ್ರದ್ದು ಸರಿ ಇಲ್ಲ, ಅವ್ರದ್ದು ಸರಿ ಇದೆ ಅಂತ ವಾದ ಮಾಡೋಕ್ಕಿಂತಲೂ ಯಾವುದು ಸರಿ ಇದೆ. ಯಾಕಂದರೆ ವೈದ್ಯರನ್ನು ಇಡೀ ಜಗತ್ತಿನಲ್ಲಿ ವೈದ್ಯೋ ನಾರಾಯಣೋ ಹರಿ ಅಂತ ಕರೀತಾರೆ. ಅಂದರೆ ಅವನಿಗೆ ಸಾಕ್ಷಾತ್ ನಾರಾಯಣನನ್ನು ಹೋಲಿಸ್ತಾರೆ. ಹಾಗಾಗಿ ಅವ್ರ ಕರ್ತವ್ಯ ಏನಂದ್ರೆ ಆ ವೈದ್ಯರು ಅಲ್ಲಿ ಬಂದಿರುವಂಥ ರೋಗಿಯನ್ನು ಭಕ್ತನಾಗಿ ನೋಡ್ತಾನೋ ಅಥವಾ ರೋಗಿಯಾಗಿ ನೋಡ್ತಾರೋ, ಹೇಗೆ ನೋಡ್ತಾರೋ ಗೊತ್ತಿಲ್ಲ, ಅವರನ್ನು ಉಳಿಸುವಂಥ ಕೆಲಸ ಆಗ್ಬೋದು. ಅದು ಆಲೋಪತಿಯರೇ ಆಗಿರಲಿ, ಹೋಮಿಯೋಪತಿಯರೇ ಆಗಿರಲಿ ಅಥವಾ ಆಯುರ್ವೇದಿಕರೇ ಆಗಿರಲಿ, ಅದು ಯಾವುದೇ ವಿಧಾನದಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅಂತ. ಅದಕ್ಕೆ ನಮ್ಮ ಮಠದಲ್ಲಿ 3 ಪದ್ಧತಿಯಲ್ಲೂ ಕೂಡ ನಮ್ಮ ಮಠದಲ್ಲಿ ಚಿಕಿತ್ಸೆಗಳಿದೆ. ಹಾಗಾಗಿ ಆ 3 ಜನ ವೈದ್ಯರು ಏನು ಮಾಡ್ತಾರೆ, ಅವನಿಗೆ ವಾಸಿ ಆಗಬೇಕು, ನಮ್ಮದೇ ಪ್ರತಿಪಾದನೆ ಮಾಡಿ ಅವನಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಅವ್ರು ತುಂಬ ಅದ್ಭುತವಾಗಿ ಕೆಲಸ ನಮ್ಮ ಮಠದಲ್ಲಿ ಮಾಡ್ತಾರೆ. ಇದು ಭಾಳ ಒಳ್ಳೆಯವಾದ ಹೋಲಿಸ್ಟಿಕ್ ಅಪ್ರೋಚ್ ಅಂತಾರಲ್ಲ, ಅದು ಭಾಳ ಮುಖ್ಯ. ಈಗ ಅದು ಸರಿಯೋ ಇದು ಸರಿ ಅನ್ನೋದಕ್ಕಿಂತ ರೋಗಿಗೆ ಯಾವ್ದು ಸರಿ ಅನ್ನೋದು ಮುಖ್ಯ, ಮನುಷ್ಯನಿಗೆ ಯಾವ್ದು ಬೇಕು ಅನ್ನೋದು ಮುಖ್ಯ. ಹೀಗಾಗಿ ಅದೊಂದು ಮಧ್ಯಮ ಮಾರ್ಗವನ್ನು ಕಂಡುಹಿಡಿಯೋದು. ಅಂದರೆ ಈಗ ಹೊಸ ವಿಜ್ಞಾನದ ಆವಿಷ್ಕಾರಗಳ ಲಾಭವನ್ನು ಕೂಡ ಆಯುರ್ವೇದ ಪಡ್ಕೊಳ್ಬೇಕು ಅಲ್ವಾ. ಯಾವುದೋ ಕಾಲದಲ್ಲಿ ಸುಶ್ರುತ ಇದ್ರು, ಚರಕ ಇದ್ರು, ಅವ್ರ ಬಗ್ಗೆ ಗೌರವ ಇದೆ. ಬಟ್ ಅದಾದ ನಂತರ ಬಂದಿರುವಂಥ ವೈದ್ಯರು ಏನೋ ಒಂದು ಮಾಡಿದ್ದಾರೆ ಅಂದಮೇಲೆ ಅದನ್ನು ಇಂಪ್ರೂವೈಸ್ ಮಾಡ್ಕೊಂಡು ಹೋಗೋದು ಭಾಳ ಮುಖ್ಯ ಅಲ್ವಾ. ಸೊ ಈಗ ನಮ್ಮ ಕರ್ನಾಟಕದ ರೈತರು, ಈಗ ನೀವು ಮಹಾರಾಷ್ಟ್ರದ ಮತ್ತು ಕರ್ನಾಟಕದ ರೈತರ ಜೊತೆ ಕೆಲಸ ಮಾಡ್ತಾಯಿದ್ದೀರಾ. ಈ ಸಾವಯವ ಕೃಷಿ ಬಗ್ಗೆ, ಸಾವಯವ ಉತ್ಪನ್ನಗಳ ಬಗ್ಗೆ ಒಂದು ನೀವು ಮುಂಚೆ ಹೇಳಿದ ಹಾಗೆ ಲಾಭ ಕಡಿಮೆ, ಗ್ರಾಹಕರಿಲ್ಲ, ಈ ಥರದೊಂದು ಇತ್ತು. ಈಗಲೂ ಒಂದು ಹಂತಕ್ಕಿದೆ ಅಂತ ಅನ್ಕೋತೀನಿ. ಸೊ ಆ ಒಂದು ರೈತರ ಸಹಭಾಗಿತ್ವದಲ್ಲಿ ಹೇಗೆ ಕೆಲಸ ಮಾಡ್ತಾಯಿದ್ದೀರಾ? ಅವರು ಈ ಒಂದು ದಾರಿಗೆ ವಾಪಸ್, ಅದೇ ಅಂದರೆ ಅವ್ರ ಮೊದಲನೇ ದಾರಿ ಅದು, ಆ್ಯಕ್ಚುಲಿ ಹೊಸ ದಾರಿ ಅಲ್ಲ ಅದು. ಅವ್ರು ಮುಂಚೆ ಪೂರ್ವಜರು ಮಾಡ್ತಿರುವಂಥ ದಾರಿನೇ ಅದು. ಅದಕ್ಕೆ ವಾಪಸ್ ಬರ್ತಾ ಇದ್ದಾರಾ? ಏನು ನೀವು ಕಂಡುಕೊಂಡಿದ್ದೀರಾ ಈ ಒಂದು ಜರ್ನಿನಲ್ಲಿ ಸ್ವಾಮೀಜಿಗಳೇ? ಇದು ಬಹಳ ಒಳ್ಳೆ ಪ್ರಶ್ನೆ ಅದ ರೀ. ಅದ್ರ ರೈತರಿಗೆ ದೊಡ್ಡ ಸಮಸ್ಯೆ ಏನದ ಅಂದ್ರೆ ಅವರೇ ತೀರ್ಮಾನ ಮಾಡ್ಕೊಳ್ಳಿಕತ್ತಾರೆ. ಏನು ಇದಕ್ಕೆ ಮಾರ್ಕೆಟಿಂಗ್ ಇಲ್ಲ, ಇದಕ್ಕೆ ಯಾರೂ ವ್ಯಾಲ್ಯೂ ಕೊಡೋಂಗಿಲ್ಲ. ಅದಕ್ಕೆ ನಮ್ಮದೊಂದು ಸ್ಟಡಿ ಏನದಂದ್ರೆ ಇಡೀ ಭಾರತದಾಗ ಎಲ್ಲರೂ ಕೆಮಿಕಲ್ ಹಾಕಿ ಬೆಳೀತಾ ಇರುವಂಥದ್ದು. ಆರ್ಗ್ಯಾನಿಕ್ಕಿಗೆ ಈಗ ಇರುವಂಥದ್ದು ಪರ್ಸೆಂಟೇಜ್ ಬರೀ 2% to 5% ಇದೆ. ನಾವು ಆರ್ಗ್ಯಾನಿಕ್ ಬದಲಾಗಿದ್ರೆ ನಮ್ಗೆ ಇನ್ನೂ 95% ಮಾರ್ಕೆಟಿಂಗ್ ಅದ ಅಂತ ನಾ ಹೇಳಿ. ಯಾಕಂದ್ರೆ ಎಲ್ರಿಗೂ ಒಳ್ಳೆಯ ಆಹಾರ ತಿನ್ಬೇಕಂತದ, ಯಾರೂ ಕೆಟ್ಟ ಆಹಾರ ತಿನ್ಬೇಕು ಅಂತಿಲ್ಲ. ಆದ್ರೆ ನಾವು ರೈತರು ದೊಡ್ಡ ಮನಸ್ಸು ಏನು ಮಾಡ್ಬೇಕಾಗ್ಯದಂದ್ರೆ ಇರೋ ಭೂಮಿಯಲ್ಲೇ ಆರ್ಗ್ಯಾನಿಕ್ ಆಗಿ ಬೆಳೆದು, ಅಂದರೆ ಸಾವಯವ ಕೃಷಿಯನ್ನು ಮಾಡಿಕೊಂಡು ಏನು ನಮಗೆ ಕೆಮಿಕಲ್ ರೀತಿಯಲ್ಲಿ ಸಿಗುವಂಥ ಪದಾರ್ಥಗಳಿದಾವೆ
ಅದೇ ರೇಟಿಗೆ ನಾವು ಆರ್ಗ್ಯಾನಿಕ್ ಏನಾದರೂ ಕೊಟ್ಟಿದ್ದೆ ಆದರೆ 100% ಅವ್ರ ಮಾರ್ಕೆಟ್ ಬೀಳ್ತದೆ, ನಮ್ಮ ಮಾರ್ಕೆಟ್ ನಿಲ್ತದೆ. ಈಗ ತೊಗರಿಬೇಳೆ ಮಾರ್ಕೆಟ್ದಾಗ ಏನದ ಅಂದ್ರೆ ಕೆಮಿಕಲ್ ತೊಗರಿಬೇಳೆ 125 135 ರೂಪಾಯಿ kg ಅದ ರೀ. ನಾವು ಆರ್ಗ್ಯಾನಿಕ್ ತೊಗರಿಬೇಳೆ 290 ರೂಪಾಯಿ 300 ರೂಪಾಯಿಗೆ ಮಾರಿದ್ದೀವಿ ಅಂದ್ರೆ ಸೌಕಾರ ಇದ್ದವ್ನು ತೊಗೊಳಿಕ್ಕೆ ಸಾಧ್ಯ ಅದ. ಬಡವ ತೊಗೋದು ಹೆಂಗೆ? ಅದಕ್ಕೆ ಬಡವಗೂ ಇದು ಮುಟ್ಬೇಕಂದ್ರೆ ನಾವು ಅದ್ರಾಗೆ ನಮ್ಮಲ್ಲಿ ಕನೇರಿ ಮಠದಾಗ ಅಜ್ಜಾರ ಅದಕ್ಕೆ ಭಾಳ ತಲೆ ಕೆಡ್ಸ್ಕೊಂಡು ಒಂದು ಮಿಷಿನ್ ಮಾಡಿಸ್ಯಾರ, ತೊಗರಿಬೇಳೆ ಮಾಡುವಂಥ ಯೂನಿಟ್ ಮಾಡ್ಯಾರ. ಭಾಳ ಮಾಡಿ 1.5 ಲಕ್ಷದಾಗ ಅದು ಯೂನಿಟ್ ಆಗ್ತದೆ. ನಾವು ತೊಗರಿ ಬೆಳೆದು ಏನು ಮಾಡ್ತೀವಿ, 6,000 7,000 ರೂಪಾಯಿಗೆ ಒಯ್ದು ಅಡತಿಗೆ ತೊಗರಿ ಹಚ್ಚೋ ಬದಲು ಒಂದು ಹಳ್ಳಿದಾಗ ಅಂಥದ್ದು ಒಂದು ಸಣ್ಣ ಮಿಷಿನ್ ಹಾಕೊಂಡ್ರೆ ಇರೋವಂಥ ಎಲ್ಲ ರೈತರು ತೊಗರಿ ಬೇಳೆ ಅವರೇ ಮಾಡಿ ಅವರೇ ಮಾರಿದ್ರು ಅಂದ್ರೆ ತೊಗರಿ ತೊಗೊಂಡು ಬೇಳೆ ಮಾಡಿ ಮಾರಾಟನೂ ಮಾಡ್ಬೋದು. ಅಂದ್ರೆ ನಮ್ಮಲ್ಲಿ ರೈತರು ಹೆಂಗದಾರ ಅಂದ್ರೆ ಕಲಬುರಗಿ ಭಾಗಕ್ಕೆ ಹೋದ್ರೆ ಒಬ್ಬೊಬ್ರು 10 ಎಕರೆ 20 ಎಕರೆ 30 ಎಕರೆ 50 ಎಕರೆ 100 ಎಕರೆ ತನಕನೂ ದೊಡ್ಡ ದೊಡ್ಡ ರೈತರಾರ. ಅವರು 1 ಎಕರೆಗೆ 5 ಕ್ವಿಂಟಲ್ 10 ಕ್ವಿಂಟಲ್ ತೊಗರಿ ಬೆಳಿತಾರೆ. ಆ ತೊಗರಿ ಬೇಳೆನ ತೊಗರಿ 6,000 ರೂಪಾಯಿಗೆ ಅಲ್ಲಿ ಮಾರೋ ಬದಲು ಇನ್ನೊಂದು 1,000 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರೆ 7,000 ರೂಪಾಯಿದಾಗ ನಮ್ಮ ಮನೆದಾಗ ತೊಗರಿ ಬೇಳೆ ರೆಡಿ ಆಗ್ತಾವೆ. ಅದನ್ನೇ ನಾವು ಸಾವಯವ ಕೃಷಿನಾಗೆ ನಾರ್ಮಲ್ ಮಾರ್ಕೆಟ್ದಾಗ ಏನು ತೊಗರಿ ಬೇಳೆ ನಡೆದು ಅದೇ ರೇಟಿಗೆ ನಾವು ಕೊಟ್ಟರೆ ನಮ್ಮ ಲಾಭನೂ ಜಾಸ್ತಿ ಆಗ್ತದೆ, ಒಳ್ಳೆ ಉತ್ಪನ್ನ ಜನರಿಗೆ ಮುಟ್ಟುವಂಥ ವ್ಯವಸ್ಥೆ ಆಗ್ತದೆ. ಅದಕ್ಕೆ ಭಾಳಷ್ಟು ಸಣ್ಣ ಯೂನಿಟ್ಗಳು ನಮ್ಮ ಮಠದಾಗ ಮಾಡಿರುವಂಥದ್ದು ಅದ ರೀ. ಅದಕ್ಕೆ ನಾವೇನು ಹೇಳ್ತೀವಿ, ನೀವು ಬೆಳೆಯೋದು ಸಾವಯವಕ್ಕೆ ಪ್ರಾರಂಭ ಮಾಡಿರಿ, 100% ಬೇಡಿಕೆ ಅದ, ಇಲ್ಲ ಅಂತಲ್ಲ. ಆದರೆ ಅದಕ್ಕೆ ಆದಂಥ ದೊಡ್ಡದಾಗಿ ಕೆಲಸ ಮಾಡಬೇಕಾಗಿದ್ದದ. ಅಂದ್ರೆ ತಗೋವಂಥ ಗ್ರಾಹಕರು ಜಾಸ್ತಿ ಆಗಬೇಕಾಗಿದ್ದದ, ಬೆಳೆಯುವಂಥ ರೈತರು ಜಾಸ್ತಿ ಆಗಬೇಕಾಗ್ಯದ, ಇದನ್ನು ಮುಟ್ಟಿಸ್ಲಿಕ್ಕೂ ಕೂಡ ಒಂದು ವ್ಯವಸ್ಥೆ ಆಗಬೇಕಾಗ್ಯದ. ಈ ಮೂರೂ ವ್ಯವಸ್ಥೆಗಳನ್ನು ಇಟ್ಕೊಂಡು ಈಗಾಗಲೇ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಅನುಗ್ರಹದಿಂದ ಅವ್ರ ಮಾರ್ಗದರ್ಶನದಿಂದ ಸಿದ್ಧಗಿರಿ ನ್ಯಾಚುರಲ್ಸ್ ಈಗಾಗಲೇ ಕೆಲಸ ಮಾಡ್ತದೆ. ಮತ್ತು ನಮ್ಮಲ್ಲಿ ದೊಡ್ಡ ಸಮಸ್ಯೆ ಏನಂದ್ರೆ ಎಲ್ಲ ಮಾಡ್ತೀವಿ ಅನ್ನೋಣ ಏನಾಗ್ತದೆ, ಅಜ್ಜಾರು ನಾವೆಲ್ಲ ಬೆಳೆದು ಕೊಡ್ತೀವಿ ರೀ, ನೀವೇ ಮಾರ್ರಿ. ಇದು ಉದ್ದೇಶ ಆಗಬಾರ್ದಂತ ಅಜ್ಜೋರ್ದದ. ಯಾಕಂದ್ರೆ ಎಲ್ಲರೂ ರೈತರೇ ಮಾಲಕರಾಗಬೇಕು ಅಂತ ಅವ್ರ ಕನಸದ. ನೀವು ನಮಗೆ ತಂದು ಕೊಡೋದ್ರಲಿಂತ ಏನಾಗ್ತದೆ, ಎಲ್ಲ ನಾವೇ ಖರೀದಿ ಮಾಡಿ ನಾವು ಮಾರೋಂಗಿತ್ತಪ್ಪ ಅಂದ್ರೆ ನೀವು ಮಾಲಕ್ ಆಗೋದು ಯಾವಾಗ? ಮತ್ತು ನೀವು ಮತ್ತು ವಿದೇಶಿ ಕಂಪ್ನಿಗಳು ಮಾಡಿದ ಕೆಲಸನೇ ನಾವು ಮಾಡ್ದಂಗೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನೀವು ಪ್ರಯತ್ನ ಪಡ್ರಿ. ನಿಮ್ಗೆ ಆಗಲಿಲ್ಲ ಅಂದಾಗ ನಾವಿದ್ದೀವಿ. ಮೊದಲು ನೀವು ಪ್ರಯತ್ನರ ಪಡ್ರಿ, ನೀವು ಒಂದು ಹೆಜ್ಜೆ ಮುಂದಕ್ಕೆ ಇಡ್ರಿ. ಅದಕ್ಕೆ ಸಾವಯವ ಕೃಷಿ ಮಾಡಲಿಕ್ಕೆ ಪ್ರತಿ ತಾಲೂಕಾಗೂ ಒಬ್ಬರೊಬ್ಬರನ್ನು ನೇಮಕ ಮಾಡ್ತಾಯಿದ್ವಿ. ಏನು ಉದ್ದೇಶ ಅಂದ್ರೆ ಸಾವಯವ ಕೃಷಿದಾಗ ಗೊಬ್ಬರ ಹೆಂಗೆ ಹಾಕ್ಬೇಕು, ಹೆಂಗೆ ಬೆಳಿಬೇಕು ಅಂತ ರೈತರಿಗೆ ಅಲ್ಲಲ್ಲೇ ಟ್ರೈನಿಂಗ್ ಕೊಟ್ಟು ಇನ್ನೂ ಹೆಚ್ಚಿನದಾಗಿ ಸಾವಯವ ಕೃಷಿಯನ್ನು ಮಾಡಿಸ್ಲಿಕ್ಕೆ ಏನು ಪ್ರೇರಣೆ ಆಗಬೇಕು ಅದನ್ನು ಯೋಚನೆ ಇಟ್ಕೊಂಡು ಮಾಡ್ತಾ ಇರೋದು. ಈಗ ಒಬ್ಬ ಕರ್ನಾಟಕದ ಒಬ್ಬ ರೈತ, ಯಾವುದೋ ಊರಿನ ರೈತ ಅಂದ್ಕೊಳ್ಳಿ, ಓಕೆ, ಆತನಿಗೂ ಆರ್ಗ್ಯಾನಿಕ್ ಸಾವಯವ ಕೃಷಿನಲ್ಲೂ ಆಸಕ್ತಿ ಇದೆ, ಸಾವಯವ ಗೊಬ್ಬರ ಆಸಕ್ತಿ ಇದೆ ಅಂದರೆ ಮಾರ್ಗದರ್ಶನ ಸಿಗೋದು ಹೇಗೆ ನಿಮ್ಮ ಮೂಲಕ? ನಮ್ಮ ಮಠದಾಗ ನಾವು ಮೊದಲಿಂದನೂ ಮಠದಾಗ ಅದಕ್ಕೆ ಆದಂಥ ಟ್ರೈನಿಂಗ್ಗಳನ್ನು ನಾವು ಮಾಡ್ತಾಯಿದ್ವಿ. ಈಗ ಅದಕ್ಕೆ ಸಂಬಂಧಪಟ್ಟಂಥ 60ರಿಂದ 64 FPOಗಳನ್ನು ಮಾಡಿದ್ದೀವಿ. ಈಗ ಅಂದ್ರೆ ರೈತ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನೀಸ್ಗಳನ್ನು ಮಾಡಿದ್ದೀವಿ. ಪೂಜ್ಯ ಸ್ವಾಮೀಜಿಯವ್ರದ್ದು ಇದನ್ನು ಚಿಂತನೆ ಅದ. ನಮ್ಮ KVKದಾಗ ಪ್ರತಿ ತಿಂಗಳು ಒಂದು ಸರಿ ದಿನಾಂಕಗಳನ್ನು ನಿಗದಿ ಮಾಡೋರಿದ್ದೀವಿ. ಆ ದಿನಾಂಕ ನಿಗದಿ ಮಾಡಿದಾಗ ತಮ್ಮ ಗಮನಕ್ಕೂ ತರ್ತೀವಿ. ಆ 3 ದಿನದ್ದು ಅಥವಾ 2 ದಿನದ್ದು 3 ಅಥವಾ 1 ವಾರದ್ದು ಅವರಿಗಲ್ಲಿ ನಮ್ಮ ಹತ್ರ ಟ್ರೈನಿಂಗ್ ಕೊಡೋ ಥರ ವ್ಯವಸ್ಥೆ ಮಾಡಬೇಕು ಅಂತದ್ದು. ಅಂದರೆ ಬೈ ಪ್ರಾಡಕ್ಟ್ ಮಾಡುವಂಥ ಟ್ರೈನಿಂಗು ಕೊಡುವಂಥದ್ದು ಮತ್ತು ಅದ್ರ ಜೊತೆಗೆ ಸಾವಯವ ಕೃಷಿ ಹೆಂಗೆ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡುವಂಥದ್ದು, ಈ ಎಲ್ಲ ವ್ಯವಸ್ಥೆನ ಕನೇರಿ ಮಠದಲ್ಲಿ ಮಾಡಬೇಕು ಅಂತ. ಸೊ ನಾನು ಮತ್ತೊಂದು ಸಲ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಈ ಒಂದು ಸಾವಯವ ಉತ್ಪನ್ನಗಳೇನಿದೆ, ಸಿದ್ಧಗಿರಿ ಇರ್ಬೋದು ಅಥವಾ ಮಹೀಸಿರ್ ಇರ್ಬೋದು, ಈ 2 ಉತ್ಪನ್ನಗಳ ಮಳಿಗೆ ಶುರುವಾಗಿದೆ ಬೆಂಗಳೂರಿನ ವಿಜಯನಗರದಲ್ಲಿ. ಸೊ ಇಲ್ಲಿ ಬಂದು ನೀವು ಪ್ರಾಡಕ್ಟ್ಗಳನ್ನ ಖರೀದಿ ಮಾಡಬಹುದು, ನೋಡಬಹುದು. ಅದರ ಜೊತೆಗೆ ನೀವೇನಾದರೂ ಇದನ್ನು ಕರ್ನಾಟಕದ ಬೇರೆ ಭಾಗದಲ್ಲಿ ಅಥವಾ ಬೆಂಗಳೂರಿನ ಬೇರೆ ಭಾಗದಲ್ಲಿ ಈ ಮಳಿಗೆನ ಸ್ಥಾಪನೆ ಮಾಡಬೇಕು, ಫ್ರಾಂಚೈಸಿ ಮಾಡ್ಕೋಬೇಕು ಅಂದರೆ ಅದರ ಒಂದು ಅವಕಾಶ ಕೂಡ ಇಲ್ಲಿದೆ. ಅಂದರೆ ನೀವು ಇಲ್ಲಿ ಒಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರದ್ದು ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಎಲ್ಲವನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಸ್ವಾಮೀಜಿಗಳೇ, ಅಷ್ಟು ಹೇಳ್ತಾ, ಈ ಅದೃಶ್ಯ ಕಾಡಸಿದ್ದೇಶ್ವರ ಅಂತ ಹೇಳಿದ್ರಲ್ಲ, ಅದೃಶ್ಯ ಅಂದರೆ ಯಾಕೆ, ಅದು ಅರ್ಥ ಏನು? ಅವ್ರ ಪರಂಪರೆಯಲ್ಲಿ ಅವರ ಹಿರಿಯ ಗುರುಗಳಿಗೆ ಇಟ್ಟಿರುವಂಥ ಹೆಸರು ರೀ. ಈಗ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರಲ್ಲ, ಅವ್ರ ಗುರುಗಳ ಹೆಸರು ಮುಪ್ಪಿನ ಕಾಡಸಿದ್ದೇಶ್ವರ ಸ್ವಾಮೀಜಿ ಅಂತ ಹೇಳಿ. ಓ ಹಾಗೆ, ಓಕೆ. ಅವ್ರ ಗುರುಗಳ ಹೆಸರು ಮತ್ತು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಅಂತೇಳಿ. ಅಂದರೆ ಕಾಡಸಿದ್ದೇಶ್ವರನ ಅಲ್ಲಿ ಮೂಲತಃ ಅವರೆಲ್ಲರೂ ಆರಾಧನೆ ಮಾಡುವಂಥ ದೈವ ಕಾಡಸಿದ್ದೇಶ್ವರ, ಶಿವನನ್ನೇ ಆರಾಧನೆ ಮಾಡುವಂಥದ್ದು. ಹಾಗಾಗಿ ಈಗ ಆ ಗುರು ಪರಂಪರೆಯನ್ನು ಯಾವತ್ತು ಗುರು ಏನು, ನನ್ನ ಗುರುವಿನ ಹೆಸರು ನನ್ನ ಶಿಷ್ಯನಿಗಿರಲಿ ಅಂದರೆ ಗುರುವೇ ಶಿಷ್ಯನನ್ನ ಗುರುವಾಗಿ ನೋಡುವಂಥ ಸಂಪ್ರದಾಯ ಅವರಲ್ಲಿ ಬೆಳ್ಕೊಂಡು ಬಂದ. ಈಗ ನಮ್ಮ ಮನೆಗಳಲ್ಲಿ ಹೆಂಗೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಮಕ್ಕಳಿಗೆ ಅಪ್ಪನ ಹೆಸರು ಅಜ್ಜನ ಹೆಸರು ಇಡ್ತಾರೆ, ಓಕೆ, ಮತ್ತು ಅವನಿಗೆ ಅಜ್ಜ ಅಂತಾನೆ ಕರೀತಾರೆ. ಫಾರ್ ಎಕ್ಸಾಂಪಲ್ ಈಗ ವೀರಪ್ಪ ಅಂತ ಇರುತ್ತೆ. ಈಗ ನಮ್ಮ ಮನೇಲೇ ಇದೆ, ನಮ್ಮ ತಾತನ ಅಪ್ಪನ ಹೆಸರು ವೀರಪ್ಪ, ಮಗನಿಗೂ ಅದನ್ನೇ ಹೆಸರು ಇಟ್ಟಿದ್ದಾರೆ ಮತ್ತು ವೀರಪ್ಪ ಅಜ್ಜ ಅಂತಾನೆ ಕರೀತಾರೆ ಅವ್ರಿಗೆ.
ಅಜ್ಜ ಅಂದರೆ ತಂದೆ ನೆನೆಸ್ಕೊಳ್ಳೋದು ಪ್ರತಿದಿನ. ಅದಕ್ಕೆ ಆ ಥರ ಅವ್ರ ಗುರು ಪರಂಪರೆಯನ್ನು ಬೆಳೆಸ್ಕೊಂಡು ಭಾಳ ಚೆನ್ನಾಗಿದೆ. ಇನ್ನು ಫೈನಲ್ ಆಗಿ ನಿಮ್ಮ ನಮ್ಮ ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಇಷ್ಟು ದಿನ ಅಷ್ಟೊಂದು ಪ್ರಚಲಿತದಲ್ಲಿ ಇರಲಿಲ್ಲ. ಈಗ ತಮ್ಮ ಮಾತುಗಳ ಮೂಲಕ, ಭಾಷಣಗಳ ಮೂಲಕ ಮತ್ತು ಒಂದಷ್ಟು ವಿವಾದಗಳ ಮೂಲಕ ಅವರು ಸಾಕಷ್ಟು ಪ್ರಚಲಿತಕ್ಕೆ ಬಂದಿದ್ದಾರೆ. ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅಜ್ಜೋರು ಯಾವತ್ತೂ ಅವರು ಪ್ರಚಾರ ಬಯಸಿದವ್ರು ಅಂತರೂ ಅಲ್ಲ. ಅವ್ರು ಏನಂದ್ರೆ ಕೆಲಸ ಆಗಬೇಕು, ಜನರಿಗೆ ವಿಷಯ ಮುಟ್ಟಬೇಕು ಅಂತ ಹೇಳಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊತ ಹೋಗ್ಯಾರ. ಈಗಿನ ಸೋಷಿಯಲ್ ಮೀಡಿಯಾ ಹೆಂಗಾಗ್ಯದ ಅಂದ್ರೆ ಒಟ್ಟು ಕಾಂಟ್ರವರ್ಸಿ ವಿಷಯ ಯಾವ್ದಾರು ಸಿಕ್ತಪ್ಪ ಅಂದ್ರೆ ಅದನ್ನು ತೊಗೊಂಡು ಪ್ರಚಾರ ಮಾಡಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಆಗ್ಯದ. ಆದ್ರೆ ಅವರು ನಮ್ಮ ಭಾಗದಾಗ ಏನಾಗ್ತದೆ ಅಂದ್ರೆ ರೀ, ಉತ್ತರ ಕರ್ನಾಟಕದ ಕೆಲವೊಂದು ಭಾಷೆಗಳ ಆಡು ಭಾಷೆಗಳು ಅದಾವೆ, ಅಂದರೆ ಶಬ್ದಗಳು. ಅದು ಕೆಲವೊಂದು ಜನಕ್ಕೆ ಬೈಗುಳನೂ ಅನ್ನಿಸ್ತದೆ, ಕೆಲವೊಂದು ಜನಕ್ಕೆ ಸರಿನೂ ಅನ್ನಿಸ್ತದೆ, ಕೆಲವೊಂದು ಜನಕ್ಕೆ ತಪ್ಪು ಅನ್ನಿಸ್ತದೆ. ಆದ್ರೆ ನಮ್ಮ ಪ್ರಕಾರ ಅವ್ರು ಮಾತಾಡುವಂಥ ಶೈಲಿ ಅದೇನು ತಪ್ಪಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಅದು ಸಹಜವಾಗಿ ನಾವು ಕೇಳ್ಕೊಂಡು ಬಂದಿರುವಂಥದ್ದು ಅದು. ಹಾಗಾಗಿ ಅವರು ಮೊನ್ನೆ ತಾನೇ ಮಾತಾಡಬೇಕಾದ್ರೆ ಈ ಸುಳೆ ಮಕ್ಕಳಿಗೆ ಯಾರು ಬುದ್ಧಿ ಕಲಿಸ್ಬೇಕು, ನಾವೇ ಕಲಿಸ್ಬೇಕು ಅಂತೇಳಿ ಹೇಳಿದರು. ಆದ್ರೆ ಕೆಲವೊಂದು ಜನಕ್ಕೆ ಮನಸ್ಸಿಗೆ ಭಾಳ ನೋವಾಗ್ಯದ. ನೋವು ಯಾವಾಗ ಆಗ್ತದೆ ಅಂದ್ರೆ ಅವ್ರು ತಪ್ಪು ಮಾಡಿದವ್ರಿಗೆ ಆಗ್ತದೆ ಅಂತ ನನ್ನ ಭಾವನೆ. ಯಾಕಂದ್ರೆ ಯಾರಿಗಾರ ಬೈಬೇಕಾದ್ರೆ ಕತ್ತಿ ಅಂತ ಬೈದಾಗ ಅವ ಯಾವಾಗ ತಿರುಗಿ ನೋಡ್ತಾನೆ ಅವ ಕತ್ತಿದ್ದಂಗೆ ಅರ್ಥ. ನಮಗೆ ಯಾವಾಗ ತಿರುಗಿ ನೋಡೋಂಗಿಲ್ಲ ಅವ ಕತ್ತಿ ಅಲ್ಲ ಅಂತ ಅರ್ಥ. ಹಾಗಾಗಿ ಅವರು ಯಾರು ತಪ್ಪು ಮಾಡ್ತಾ ಇದ್ದಾರೆ ಅಥವಾ ಯಾರು ಸರಿ ಇಲ್ಲ ಅವ್ರಿಗೆ ಹೇಳಿರ್ಬೋದು. ಆದರೆ ಯಾರಿಗೋ ಹೇಳಿದ್ದನ್ನು ನನಗೆ ಹೇಳಿದಾರ ಅಂತ ತಿಳ್ಕೊಂಡು ಕೆಲವೊಂದು ಜನ ಹೇಳ್ತಾ ಇದಾರಲ್ಲ, ಅದು ತಪ್ಪು ಅಂತ ನಾನು ಅಂತೀನಿ. ಯಾಕಂದ್ರೆ ಕುಂಬಳಕಾಯಿ ಕಳ್ಳ ಅಂದಾಗ ಹೆಗಲು ಯಾಕೆ ಮುಟ್ಕೊಂಡು ನೋಡ್ಬೇಕು? ಅಲ್ಲ, ಹಾಗಾಗಿ ಒಂದು ಹಂತಕ್ಕೆ ಅದು ಕರೆಕ್ಟ್. ಬಟ್ ಆದ್ರೂ ಈಗ ನಾವು ಸ್ವಾಮೀಜಿಗಳೀಗ ಈಗ ನಿಮ್ಮ ಬಗ್ಗೆ ಒಂದು ಭಕ್ತಿ ಗೌರವ ಇರುತ್ತೆ ನಮಗೆ. ಈಗ ನಮ್ಮ ಕಡೆಗೆ ಇನ್ನೂ ಭಾಳ ನೀವು ಈಗ ಹೇಳಿದ್ರಿ, ಈಗ ಸ್ವಾಮಿಗಳಾಗಿ ಇಂಥ ಶಬ್ದ ಹೆಂಗೆ ಬಳಸಿ. ಎಕ್ಸಾಕ್ಟ್ಲಿ ನಮ್ಮ ಭಾಗದಾಗ ನಾ ಅದೇ ಹೇಳಿದ್ನಲ್ಲ, ರೂಢಿ ಅದ ರೀ. ಭಕ್ತರಿಗೆ ಬಾರೋ ಇಲ್ಲಿ ಸುಳೆ ಮಗನೆ ಅಂತ ಕರೆದಾಗೆ ಗುರುಗಳು ನನ್ನ ಮೇಲೆ ಸಿಟ್ಟಿಗೇರಿಲ್ಲ ಇವತ್ತು, ನನಗೆ ಭಾಳ ಚಂದ ಬಾಪ ಹೆಂಗೆ ಆರಾಮಿದೆ ಅಂತ ಕೇಳಿದ್ರೆ ನಾವು ಬೇಜಾರಾಗ, ಯಾಕೆ ರೀ ಗುರುಗಳು ನಮ್ಮ ಮೇಲೆ ಸಿಟ್ಟಿಗೇರಿರಿ, ನೀವು ನಮ್ಮ ಮೇಲೆ ಯಾಕೆ ಬೇಜಾರಾಗ್ಯದೇನು, ನಮ್ಮಿಂದ ತಪ್ಪಾಗ್ಯದೇನು ಅಂತ ಅವ ಕೇಳ್ತಾನೆ. ಅಂದ್ರೆ ನಾ ಹೇಳ್ತಾ ಇರೋದು ಆ ಭಾಗದ ಭಾಷೆ ಅದು. ಹಾಗಾಗಿ ಅದ್ರ ತಪ್ಪಂತ ತಿಳ್ಕೊಂಡ್ರೆ ಕಷ್ಟ ಅದ. ಮತ್ತು ಇನ್ನೊಂದು ಅವ್ರು ಹೇಳಿರುವಂಥದ್ದು ಹೇಳ್ಯಾರ ಭಾಳ ಸರಿನೂ, ಇದು ನಮ್ಮ ಭಾಗಕ್ಕೆ ಹಾಡು ಭಾಷೆ ಅದ ಅಂತ ಅಂದ್ರೂ ಅದನ್ನು ಅವರು ಏನೋ ಇನ್ನೂ ದೊಡ್ಡ ಮಟ್ಟಕ್ಕೆ ಇದು ಪ್ರಚಾರ ಆಗಲಿ ಅಂತ ಕೆಲವೊಂದು ಜನ ಅದನ್ನು ಪ್ರಚಾರ ತೊಗೊಳ್ಳುವಂಥದ್ದು ನಡೆದದು. ಆಮೇಲೆ ಉತ್ತರ ಕರ್ನಾಟಕದ ಒಂದು ವಿಶೇಷ ಅಂತಂದರೆ ಈ ಶಬ್ದಗಳು ಮತ್ತು ಅದ್ರ ಹಿಂದಿನ ಇಂಟೆನ್ಷನ್ಗೇನು ಸಂಬಂಧ ಇರಲ್ಲ. ಅಂದರೆ ಈಗ ಅದು ಬೆಂಗಳೂರಲ್ಲಿ ನೀವು ನೋಡಿ, ಉದಾಹರಣೆ ಒಂದು ನಿಮ್ಮವನ್ ಬಾರ್ಲೆ ನಿಮ್ಮವನ್ ಅಂತಂದ್ರೆ ಒಟ್ಟಾದ್ರ ಭಾಳ ದೊಡ್ಡ ಜಗಳನೇ ಆಗ್ತದೆ. ಇಲ್ಲಿ ನೀವು ಬೈದ್ರೆ, ನೀವು ಉತ್ತರ ಕರ್ನಾಟಕದಲ್ಲಿ ಅದು ಒಂದು ಪ್ರಶ್ನೆನೇ ಅಲ್ಲ. ಅದು ಭಾಳ ಅದು ನಾರ್ಮಲ್. ಅದು ಇಲ್ಲಿ ಅದು ಬೇರೆ ಥರದಲ್ಲಿ. ಸೊ ಹಾಗೆ ಒಂದು ಮಾತು ಮತ್ತು ಅದ್ರ ಹಿಂದಿರೋ ಉದ್ದೇಶ, ಉದ್ದೇಶ ಸರಿನೇ ಇರ್ಬೋದು, ಆದರೆ ಮಾತಿನ ಧಾಟಿ ಇದೆಯಲ್ಲ ಅದು ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು. ಮತ್ತು ನಾ ಹೇಳಿದ್ನಲ್ಲ, ಈಗ ನೀವು ಕಾವಿಧಾರಿಗಳಂತಂದ್ಮೇಲೆ ನಮಗೊಂದು ನಿರೀಕ್ಷೆಗಳಿರ್ತವೆ. ಸೊ ನಾವೊಂದು ಚೌಕಟ್ಟು ಹಾಕ್ಕೊಂಡಿರ್ತೀವಿ, ಆ ಚೌಕಟ್ಟನ್ನು ಮೀರಿದಾರೆ ಅಂತಂದ ತಕ್ಷಣ ಒಂದಷ್ಟು ಈ ಥರದ್ದು. ಅದಕ್ಕೆ ನೀವು ಕೇಳಿದಾಗ ಭಾಳ ಚಂದ ನೆನಪು ಬಂತು. ಚೌಕಟ್ಟುಗಳು ಮೀರಬಾರ್ದು ಅಂತ ನೀವು ಹೇಳ್ತೀರಿ. ಆದರೆ ಎಲ್ಲ ಶಾಸ್ತ್ರಗಳು ಚೌಕಟ್ಟದಾಗೆ ನಡೀರಿ ಅಂತ ಹೇಳ್ಕೊಟ್ಟಿದ್ದದು. ಆದರೆ ಕೆಲವೊಂದು ಜನ ನಂಬಲ್ಲಿ ಅವಿವೇಕಿ ಸ್ವಾಮಿಗಳು ಅದಾರ ರೀ, ಚೌಕಟ್ಟು ಮೀರಿ ಮೊದಲೇ ಹೋಗಿಬಿಟ್ಟಾರ. ಅವ್ರಿಗೆ ಬುದ್ಧಿ ಹೇಳೋ ಕೆಲಸ ಮಾಡ್ಯಾರ. ಯಾಕಂದ್ರೆ ನಂಬಲ್ಲಿ ಕೆಲವೊಂದು ಜನ ಸ್ವಾಮಿಗಳು ತೊಗೊಂಡ್ಬಿಟ್ಟಾರ್ರಿ. ಚೌಕಟ್ಟನ್ನು ಮೀರಿರುವಂಥ ಅವಿವೇಕಿ ಸ್ವಾಮಿಗಳಿಗೆ ಬುದ್ಧಿ ಹೇಳ್ಬೇಕಂದ್ರೆ ಇವರು ಕೂಡ ಚೌಕಟ್ಟು ಮೀರ್ಬೇಕಾಗತ್ತೆ. ಅಲ್ಲ, ಏನು ಮಾಡೋಕ್ಕಾಗಲ್ಲ. ನಂಬಲ್ಲಿ ಶಾಸ್ತ್ರದಾಗ ಹಂಗೆ ಅದ ರೀ, ಯಾರಿಗೆ ಯಾವ ಭಾಷೆ ತಿಳಿತದೆ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕಾಗ್ತದೆ. ಆದರೆ ಅವ್ರು ಎಲ್ಲರಿಗೂ ಹೇಳಿಲ್ಲ. ಅವ್ರೆಲ್ಲರಿಗೂ ಈಗಲೂ ಹೋಗ್ರಿ ನೀವು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವ್ರ ಹತ್ರ ಆಗಲಿ, ಅವ್ರ ಪರಂಪರೆ ಸ್ವಾಮಿಗಳಿಗೆ ಹೋಗಿ, ನೀವು ಸಣ್ಣ ಸ್ವಾಮೀಜಿ ಆಗಿರಲಿ, ಕಾವಿದಾರಿ ಆಗಿರೋರು ಹೋಗಿ ಅವ್ರಿಗೆ ನಮಸ್ಕಾರ ಮಾಡ್ರಿ. ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಹಾಗಿದ್ರೆ ಅವ್ರು ನಮಸ್ಕಾರ ಮಾಡಬಾರ್ದಲ್ಲ. ಕೆಲವೊಂದು ಜನ ಸ್ವಾಮಿಗಳು ಹೆಂಗದಾರ ಅಂದ್ರೆ ನೀವು ನಮಸ್ಕಾರ ಮಾಡಿದ್ರು ಸುಮ್ಮನೆ ನಿಂದ್ರೋರು ಅದಾರ. ಆದ್ರೆ ಇವ್ರು ಹಂಗಲ್ಲ. ಅವ್ರ ವಯಸ್ಸು, ಅವ್ರು ಏನು ದೊಡ್ಡವ್ರ ಅದು ಯಾವುದು ನೋಡೋಂಗಿಲ್ಲ. ಅವರು ಒಬ್ರು ಕಾವಿದಾರಿಗಳು, ಅವರೊಬ್ರು ಸನ್ಯಾಸಿಯಾರಂದ್ರೆ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಅವ್ರು ಮಾಡಲಿಲ್ಲ ಅಂದರೂ ಇವ್ರು ನಮಸ್ಕಾರ ಮಾಡ್ತಾರೆ. ಅಂದ್ರೆ ಅಷ್ಟೆಲ್ಲ ಸಂಸ್ಕಾರ ಇರುವಂಥವ್ರು ಇವರು. ಸ್ವಾಮೀಜಿಯವರು ಹೇಳಿದಾಗ ಕೆಲವೊಂದು ಜನ ನೀವು ಹೇಳಿದ್ರಲ್ಲ ಭಾಳ ಬೇಜಾರಾಗಿರೋದು. ನಮ್ಮಲ್ಲಿ ಕೆಲವೊಂದು ಜನ ಸ್ವಾಮಿಗಳದಾರ, ನೀವು ಗಮನಕ್ಕಿರುವಾಗ ನಿಜಗುಣಾನಂದ ಸ್ವಾಮಿಗಳದಾರ. ದೇವ್ರಿಗೆ ಲೆಕ್ಕ ತಪ್ಪಿ ಬೈದಾರ ಅವ್ರು. ಒಂದು ದಿವಸನೂ ಯಾರೂ ಪ್ರಶ್ನೆ ಮಾಡಿಲ್ಲ. ನಾವು ಯಾಕೆ ಪ್ರಶ್ನೆ ಮಾಡಿಲ್ಲ? ಅವರೂ ಸಂತರದಾರಪ್ಪ, ಏನೋ ಹೇಳಲಿಕ್ಕತ್ತಾರಂತ ಸುಮ್ಮಿದ್ರು ಜನ. ಹೀಗೆ ಭಾಳ ಬುದ್ಧಿವಂತರಾಗ್ಯಾರ. ಯಾವುದೇ ನೀವು ಈಗ ಹೇಳಿದ್ರಲ್ಲ, ಸೈಂಟಿಫಿಕ್ಕಾಗಿ ಎಲ್ಲ ಪ್ರಶ್ನೆ ಕೇಳ್ತಾರೆ, ಏನದ ಇದು, ಯಾಕದ ಅಂತೇಳಿ. ಅಂದ್ರೆ ಇನ್ನೊಬ್ಬರು ಬೈದ್ರೆ ಅದು ಲೆಕ್ಕಕ್ಕಿಲ್ಲ. ಇನ್ನೊಬ್ರು ಯಾರು ಅಂದ್ರೆ ಅವ್ರದ್ದು ಹೆಂಗಾಗ್ಯದ ಅಂದ್ರೆ ಮನಸ್ಥಿತಿ, ತಾವು ಹೇಳಿದ್ದೆಲ್ಲ ವೇದವಾಕ್ಯ ಅದ, ಬೇರೆಯವ್ರು ಹೇಳಲಿಕ್ಕತ್ತಾರಂದ್ರೆ ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ಹಂಗೆ ಹೇಳ್ತಾರೆ ಅವ್ರು. ಗಣಪತಿಗೆ ಎಷ್ಟೋ ಸರಿ ಬೈದರು, ಲಕ್ಷ್ಮಿಗೆ ಅವೆಚ್ಚವಾಗಿ ಮಾತಾಡಿದರು.
ಬಸವಣ್ಣವರೇ ಒಂದು ಕಡೆಗೆ ಹೇಳ್ತಾರೆ, ಬುದ್ಧ ಒಂದು ಕಡೆಗೆ ಹೇಳ್ತಾನೆ, ಯಾರೂ ಮನಸ್ಸಿಗೆ ನೋವಾಗ್ದಂಗೆ ನಾವು ನಡ್ಕೋಬೇಕು ಅಂತ ಹೇಳ್ಯಾರು. ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಈಗ ಒಂದು ದೇವ್ರ ಫೋಟೋ ಹಾಕಿದ್ದೀವಿ ಅಂದ್ರೆ ಆ ಫೋಟೋ ತೆಗೆದು ಎಸೆಯೋ ಟೈಮ್ನಾಗ ಬೇರೆ ಯಾರೋ ಒಬ್ಬರು ವ್ಯಕ್ತಿ ನೋಡ್ದ ಅಂದ್ರೆ ಅವ್ನ ಮನಸ್ಸಿಗೆ ನೋವಾಗ್ಯದ ಅಂದ್ರೆ ಅದನ್ನು ನಾವು ತಪ್ಪು ಮಾಡ್ದಂಗೆ ಅನ್ನೋ ಮಟ್ಟಿಗೆ ಬುದ್ಧ ಹೇಳಿರುವಂಥದ್ದು, ಬಸವಣ್ಣವ್ರು ಹೇಳಿರುವಂಥದ್ದು. ಆದ್ರೆ ನಾವು ಆ ರೀತಿ ನಡ್ಕೊಳ್ಳಿಕತ್ತೀವೇನು? ಬಸವಣ್ಣವ್ರು ಭಾಳ ಚಂದ ಹೇಳ್ಯಾರ, ಅಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಎಂದರೆ ಈ ವಚನ ಪಾಲನೆ ಮಾಡಾಕತ್ತೀವ ನಾವು, ಪಾಲನೆ ಮಾಡ್ಲಿಕ್ಕೆ ತಯಾರಿದ್ದೀವಿ ನಾವು. ಅಂದ್ರೆ ಬರೀ ಹೇಳೋದಾಗಬಾರ್ದು, ಪಾಲಿಸೋದಾಗಬೇಕು ಅಂತ ಅವ್ರ ಉದ್ದೇಶದ ಅಷ್ಟೇ. ಅದನ್ನು ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಇನ್ನು ಈ ಸಂದರ್ಶನದ ಕೊನೆಯ ಭಾಗವಾಗಿ ಈ ಒಂದು ಫ್ರ್ಯಾಂಚೈಸಿ ಮಾಡೆಲ್ ಏನಿದೆಯಲ್ವಾ ಅದ್ರ ಬಗ್ಗೆ ನಾನು ಒಂದಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಯಾಕೆಂದರೆ ಜನಸಮುದಾಯದ ಸಹಭಾಗಿತ್ವ ಇಲ್ಲದೆ ಯಾವುದೇ ಬಿಸ್ನೆಸ್ ಆಗಲಿ, ಯಾವುದೇ ಚಳವಳಿ ಆಗಲಿ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಅದು ಯಾರೋ ಒಬ್ಬರು ಕೆಲವರು ಕೂತ್ಕೊಂಡು ಮಾತಾಡಿದ್ರೆ ಆಗಲ್ಲ. ಹೀಗಾಗಿ ಜನ, ಸ್ವಾಮೀಜಿಗಳು ಹೇಗೆ ಹೇಳಿದ್ರು, ನೀವು ಮಾಲೀಕರಾಗಿ ಅಂತೇಳಿ, ಹಾಗೆ ಜನ ಹೊರಗೆ ಮುಂದೆ ಬಂದು ಇದನ್ನು ಫ್ರಾಂಚೈಸಿಗಳನ್ನ ತೊಗೋಬೇಕು ಅಂತ ನೀವು ಹೇಳ್ತಾ ಇದ್ರಿ. ಸೊ ಈಗ ಕೆಲವೊಬ್ಬರು ಇಷ್ಟ ಇರುತ್ತೆ ಈ ಥರದ್ದು ಮಾಡಬೇಕು ಅಂತೇಳಿ, ಅಂಥವ್ರಿಗೆ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಅಂತಂದರೆ, ಅಥವಾ ಅವ್ರಿಗೆ ಅದರ ದುಡ್ಡು ಮತ್ತು ಜಾಗ ಈ ಥರದ ವಿಚಾರಗಳನ್ನ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸ್ವಾಮೀಜಿ? ಈ ಫ್ರ್ಯಾಂಚೈಸಿ ಮಾಡೆಲ್ ಭಾಳ ಅದ್ಭುತವಾಗಿ ಸ್ವಾಮೀಜಿಯವರು ತಯಾರಿ ಮಾಡ್ಯಾರ. ಯಾಕಂದರೆ ಬೇರೆ ಫ್ರ್ಯಾಂಚೈಸೀಸ್ಗಳಿಗೆ ಹೋದಾಗ ಏನಾಗ್ತದೆ, ರಾಯಲ್ಟಿ ಫೀಸ್ ಅಂತ ತೊಗೊಳ್ತಾರೆ, ಅದರದ್ದೇ ಆದಂಥ ಫ್ರ್ಯಾಂಚೈಸಿ ಫೀಸ್ ಅಂತ ಇಟ್ಟಿರ್ತಾರೆ. ಆದರೆ ಸಿದ್ಧಗಿರಿ ನ್ಯಾಚುರಲ್ಸಿಗೆ ಆ ರೀತಿ ಯಾವುದೇ ಫೀಸ್ಗಳನ್ನು ನಾವು ಇಟ್ಟಿಲ್ಲ. ಇದನ್ನು ಮೊದಲನೇದು ಒಂದು ಮಾಡೆಲ್ ಅಂತ 10 ಲಕ್ಷದ್ದು ಒಂದು ಮಾಡೆಲ್ ಮಾಡಿದ್ದದ. ಇದರದ್ದು ಉದ್ದೇಶ ಏನಂದ್ರೆ ಪ್ರತಿ ಪಿನ್ ಕೋಡಿಗೆ ಒಂದು ಅಂಗಡಿಯನ್ನು ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿಕೊಂಡಿರುವಂಥದ್ದು. ಆದರೆ ಬೆಂಗಳೂರು ಪ್ರದೇಶ, ದೊಡ್ಡ ದೊಡ್ಡ ಪ್ರದೇಶಗಳು ಬಂದಾಗ ಇಲ್ಲಿ ವಾರ್ಡ್ ವೈಸ್ ಆದರೂ ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿಕೊಂಡಿರುವಂಥದ್ದು. ಈ ಅಂಗಡಿ ಇರಬೇಕು ಅಂದರೆ ಈ 10 ಲಕ್ಷ ರೂಪಾಯಿದಲ್ಲಿ ಏನೇನು ಬರುತ್ತೆ ಅಂತ ಕೆಲವೊಂದು ಜನಕ್ಕೆ ಪ್ರಶ್ನೆ ಇರುತ್ತೆ. ಇದರಲ್ಲಿ 1 ಲಕ್ಷ ರೂಪಾಯಿ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಹೇಳಿ ನಾವು ಇಟ್ಕೊಂಡಿರ್ತೀವಿ. ಅದನ್ನು ರಿಫಂಡೇಬಲ್ ಡೆಪಾಸಿಟ್ ಅಂದರೆ ಅವರಿಗೆ ವಾಪಸ್ ಕೊಡುವಂಥದ್ದು ಇರುತ್ತೆ. ಅದರ ಜೊತೆಗೆ 6 ಲಕ್ಷ ರೂಪಾಯಿ ಉತ್ಪನ್ನಗಳನ್ನು ನಾವು ಅವ್ರಿಗೆ ಕೊಡುವಂಥದ್ದು. ಆಮೇಲೆ 3 ಲಕ್ಷದ್ದು ಅವರಿಗೆ ಅಲ್ಲಿರುವಂಥ ಸೆಟಪ್ ಕಾಸ್ಟ್ ಅಂತ ಹೇಳಿ, ಬೋರ್ಡ್ ಆಗಿರ್ಬೋದು, ರ್ಯಾಕ್ಗಳಾಗಿರ್ಬೋದು, CCTV ಕ್ಯಾಮ್ರಾ ಆಗಿರ್ಬೋದು, ಕ್ಯಾಶ್ ಕೌಂಟರ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ನಾವೇ ಕೊಡ್ತೇವೆ. ಒಟ್ಟು 10 ಲಕ್ಷದಲ್ಲಿ ಅವ್ರಿಗೆ ಸಂಪೂರ್ಣವಾಗಿ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನೆಲ್ಲ ನಾವೇ ಮಾಡಿಕೊಡ್ತೇವೆ. ಅದ್ರ ಜೊತೆಗೆ ಮಾರ್ಕೆಟಿಂಗ್ ಮಾಡುವಂಥ ವ್ಯವಸ್ಥೆ ನಾವೇ ಮಾಡಿಕೊಡ್ತೇವೆ. ಪ್ರತಿ ತಿಂಗಳು ಅವರ ಏನು ಸ್ಟೋರ್ ಇದೆ, ಫ್ರ್ಯಾಂಚೈಸಿ ಸ್ಟೋರ್, ಆ ಸ್ಟೋರ್ನಲ್ಲಿ ತಿಂಗಳಿಗೊಬ್ಬರು ವೈದ್ಯರನ್ನು ಕಳಿಸಿ ಚಿಕಿತ್ಸೆಗಳನ್ನು ಕೊಡಿಸುವಂಥ ಕೆಲಸವನ್ನು ಮಾಡುವಂಥದ್ದಿದೆ. ಈ ರೀತಿ ಸಂಪೂರ್ಣವಾಗಿ ಗ್ರಾಹಕರಿಗೆ ಅನುಕೂಲ ಆಗುವಂಥದ್ದು ಮತ್ತು ಈ ಉತ್ಪನ್ನವನ್ನು ಮಾರಾಟ ಮಾಡುವಂಥವ್ರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ದೃಷ್ಟಿಯಲ್ಲೇ ಇದನ್ನು ತುಂಬ ಪ್ಲ್ಯಾನ್ ಮಾಡಿರುವಂಥದ್ದು. ಇದ್ರ ಜೊತೆಗೆ ತುಂಬ ಹಳ್ಳಿ ಪ್ರದೇಶಗಳಾಗಿರುತ್ತೆ, ಅಂತಲ್ಲಿ ಮಾಡಬೇಕಾದ್ರೆ ಇದಕ್ಕೆ 6 ಲಕ್ಷ ರೂಪಾಯಿದು ಒಂದು ಮಾಡೆಲನ್ನು ಮಾಡಿದ್ದೀವಿ. 2 ಮಾಡೆಲನ್ನು ಈ ವ್ಯವಸ್ಥೆಯಲ್ಲಿ ತಯಾರಿ ಮಾಡಿದ್ದೀವಿ. ಇದನ್ನು ಬೇಕಾದರೆ ನಾವು 2 ಕಡೆ ಇದನ್ನು ಸಂಪರ್ಕ ಮಾಡ್ಬೋದು. ಕನೇರಿ ಮಠದಲ್ಲೂ ಕೂಡ ಹೋಗಿ ಈ ಫ್ರ್ಯಾಂಚೈಸಿ ತೊಗೊಳ್ಬೇಕಾದ್ರೆ ಅಲ್ಲಿ ಅಮಿತ್ ಅಂತ ಹೇಳಿ ಮತ್ತು ಸಚಿನ್ ಅಂತ ಹೇಳಿ ಇಬ್ಬರು ಇದಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಬೆಂಗಳೂರಿಗೆ ಅಂತ ಬಂದಾಗ ಅಥವಾ ಕರ್ನಾಟಕದಲ್ಲಿ ಅಂತ ಬಂದಾಗ ಸಮುದ್ರ ಅಂತ ಹೇಳಿ ಒಬ್ಬ ಯುವಕನನ್ನು ತಯಾರು ಮಾಡಿದ್ದೀವಿ, ಅವರಿಗೆ ಟ್ರೈನಪ್ ಮಾಡಿದ್ದೀವಿ. ಅವರು ಕೂಡ ಈ ಫ್ರ್ಯಾಂಚೈಸಿ ಹೇಗೆ ಬೇಕು ಅಥವಾ ಈ ಫ್ರ್ಯಾಂಚೈಸಿಯ ಸಂಪೂರ್ಣ ಮಾಹಿತಿಯನ್ನು ಅವರು ನಿಮಗೆ ಮನದಟ್ಟು ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮದೇ ಆದಂಥ ಒಂದು ತಂಡ ಇದೆ, ಆ ತಂಡ ಬಂದು ನೀವು ಸಂಪೂರ್ಣ ಮಾಹಿತಿ ಕೊಟ್ಟು ಅದ್ರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಇದರ ಆದಾಯ ಹೇಗೆ ಎಲ್ಲವನ್ನು ಅವರು ಹೇಳಿಕೊಡುವಂಥ ಕೆಲಸ ಮಾಡಿ. ಸೊ ಈಗ ಬೆಂಗಳೂರಿನ ಏನು ಮಳಿಗೆ ಇದೆ ವಿಜಯನಗರದಲ್ಲಿ, ಅದನ್ನು ನೋಡ್ಕೊಳ್ತಿರೋಂಥ ಸಮುದ್ರ ಅವರು ಈ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾರೆ, ಬನ್ನಿ ನೋಡೋಣ. ನಮಸ್ತೆ, ನನ್ನ ಹೆಸರು ಸಮುದ್ರ. ನಾನು ಬೆಂಗಳೂರಿನ ಮೊದಲನೇ ಸಿದ್ಧಗಿರಿ ನ್ಯಾಚುರಲ್ಸ್ ಫ್ರ್ಯಾಂಚೈಸಿಯನ್ನು ವಿಜಯನಗರದಲ್ಲಿ ಮಾಡಿದ್ದೇನೆ. ನನ್ನ ಆಸಕ್ತಿ ಇರುವುದೇನೆಂದರೆ ಕರ್ನಾಟಕ ಬೆಂಗಳೂರಿನಲ್ಲಿ ಒಂದು 100 ಫ್ರ್ಯಾಂಚೈಸಿಗಳನ್ನ ಮಾಡಿ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಸಾವಯವ ಪ್ರಾಡಕ್ಟ್ಗಳನ್ನು ರೀಚ್ ಮಾಡಬೇಕು ಅಂತ ಹೇಳಿ. ನಿಮಗೂ ಕೂಡ ಒಂದು ಫ್ರ್ಯಾಂಚೈಸಿ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಾವು ಪಿನ್ ಕೋಡ್ಗೆ ಒಂದು ಫ್ರ್ಯಾಂಚೈಸಿ ಕೊಡ್ತಾ ಇದ್ದೀವಿ. ನೀವು ವಿಜಯನಗರದಲ್ಲಿ ಇರುವ ನಮ್ಮ ಲೊಕೇಶನ್ಗೆ ಒಂದ್ಸಲ ಭೇಟಿ ನೀಡಿ ನೀವು ಪ್ರಾಡಕ್ಟ್ಸ್ನೆಲ್ಲ ನೋಡ್ಬೋದು. ನಾವು ಡೀಟೇಲ್ಸ್ ಕೂಡ ಕೊಡ್ತೀವಿ, ಏನು ಎಷ್ಟಾಗುತ್ತೆ ನಿಮಗೆ ಫ್ರ್ಯಾಂಚೈಸಿ ಮಾಡೋದಕ್ಕೆ, ನಾವು ಏನೇನು ಮಾಡಿಕೊಡ್ತೀವಿ ಆ ಕಾಸಿಗೆ, ಅದೆಲ್ಲ ನಮಗೆ ಡೀಟೇಲ್ಸ್ ಕೊಡ್ತೀವಿ. ನೀವು ಒಂದು ಫ್ರ್ಯಾಂಚೈಸಿ ಮಾಡ್ಬೋದು. ನಿಮಗೆ ಇನ್ನೂ ಆಸಕ್ತಿ ಇದ್ದರೆ ನಿಮ್ಮ ಅಂಗಡಿಯ ಮುಂದೆ ತರಕಾರಿ ಸ್ಟ್ಯಾಂಡ್, ಹೂವಿನ ಸ್ಟ್ಯಾಂಡು, ಒಂದು ಕಾಫಿ ಸ್ಟ್ಯಾಂಡು ಮತ್ತು ಒಂದು ಕಬ್ಬಿನ ಹಾಲಿನ ಸ್ಟ್ಯಾಂಡನ್ನು ಕೂಡ ಹಾಕ್ಕೊಡ್ತೀವಿ. ನಿಮಗೆ ಇದೆಲ್ಲ ಡೀಟೇಲ್ಸ್ ಬೇಕು ಅಂದರೆ ನಿಮಗೆ ನಂಬರ್ ಕೊಟ್ಟಿರ್ತೀನಿ, ಆದರೆ ಕಾಲ್ ಮಾಡಬೇಡಿ. ತುಂಬ ಜನ ಕಾಲ್ ಮಾಡಿ ಸುಮ್ಮನೆ ವಿಡಿಯೋ ನೋಡ್ತಾ ಇರ್ತಾರೆ, ಕಾಲ್ ಮಾಡಿ
ಸುಮ್ಮನೆ ಡೀಟೇಲ್ಸ್ ಕೇಳೋರು ಇರ್ತಾರೆ. ಸೊ ನಮ್ಮ ಗುರುಗಳು ಏನು ಹೇಳಿದ್ದಾರೆ ಅಂದರೆ ನಮಗೆ ಇಲ್ಲಿಗೆ ಬಂದವರಿಗೆ, ಅಂದರೆ ವಿಜಯನಗರದ ನಮ್ಮ ಲೊಕೇಶನ್ ಇದೆಯಲ್ಲ ಅಲ್ಲಿಗೆ ಬಂದವರಿಗೆ ಫ್ರಾಂಚೈಸಿ ಡೀಟೇಲ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ನಮಗೆ. ಸೊ ನಿಮಗೆ ಹೇಳೋದು ಏನಂದರೆ, ನಮ್ಮ ನಂಬರ್ ಇರುತ್ತೆ, ನಮ್ಮ ಲೊಕೇಶನ್ ಕೂಡ ಇರುತ್ತೆ. ನಿಮಗೆ ಬೇಕು ಅಂದರೆ ನಮಗೊಂದು ವಾಟ್ಸಪ್ ಮಾಡಿ ಲೊಕೇಶನ್ ಕಳಿಸಿ ಅಂತ. ನಿಮಗೆ ಲೊಕೇಶನ್ನ ನಾವು ವಾಟ್ಸಪ್ ಮಾಡ್ತೀವಿ. ನೀವು ಇಲ್ಲಿಗೊಂದ್ಸಲ ಭೇಟಿ ನೀಡಿ ಒಂದು ಫ್ರಾಂಚೈಸಿ ಅಗ್ರಿಮೆಂಟ್ ಡೀಟೇಲ್ಸ್ ಏನಿದೆ ನಾವು ಮಾತಾಡೋದ. ನಿಮಗೆ ತುಂಬ ಇಷ್ಟ ಆಗಿದೆ ಅಂದರೆ, ನೀವು ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಆಯಿತು, ನಮಗೂ ಕೂಡ ಫ್ರಾಂಚೈಸಿ ಮಾಡಬೇಕು ಅಂತ ಆಸಕ್ತಿ ಇದೆ ಅಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾವು ಅಗ್ರಿಮೆಂಟ್ಗಳನ್ನ ಮಾಡಿಕೊಡೋಲ್ಲ. ಸೊ ಸ್ನೇಹಿತರೆ, ಇದು ನಾವು ಸಿದ್ಧಗಿರಿ ಮಳಿಗೆಯಲ್ಲೇ ಕೂತ್ಕೊಂಡು ಸವಿತಾನಂದನಾಥ ಸ್ವಾಮೀಜಿ ಅವ್ರ ಜೊತೆಗೆ ಮಾತಾಡಿರುವಂಥ ಒಂದು ಮಾತುಕತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿದ್ಧಗಿರಿಯ ಪ್ರಾಡಕ್ಟ್ಗಳು, ಮಹಿಸಿರಿಯ ಪ್ರಾಡಕ್ಟ್ಗಳು, ಈ ಎಲ್ಲ ಪ್ರಾಡಕ್ಟ್ಗಳನ್ನ ಕೂಡ ಇಲ್ಲಿ ನೀವು ತೆಗೆದುಕೊಳ್ಬಹುದು. ಮತ್ತು ರೈತರನ್ನು ಮತ್ತು ಗ್ರಾಹಕರನ್ನ ಬೆಸೆಯುವಂಥ ಮತ್ತು ರೈತರ ಜೀವನವೂ ಚೆನ್ನಾಗಾಗಬೇಕು ಮತ್ತು ಗ್ರಾಹಕರ ಜೀವನ ಕೂಡ ಚೆನ್ನಾಗಾಗಬೇಕು, ಆರೋಗ್ಯ ಚೆನ್ನಾಗಾಗಬೇಕು ಅನ್ನೋದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ಈ ಚಳವಳಿಯನ್ನು ಶುರು ಮಾಡಿ ಕಳೆದ 30-40 ವರ್ಷಗಳ ಹಿಂದೆಯೇ ಶುರು ಮಾಡಿ ಈಗ ಅದಕ್ಕೆ ಮತ್ತೊಂದು ಹೊಸ ಆಯಾಮ ಕೊಡ್ತಾ ಇರುವಂಥ ಕನ್ಹೇರಿಯ ಸ್ವಾಮೀಜಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ನಾನು ಇವತ್ತು ಈ ಒಂದು ಚಳವಳಿ ಮುಂದಾಳತ್ವದಲ್ಲಿರುವಂಥ, ಅಂದರೆ ಈ ಒಂದು ಮಟ್ಟಕ್ಕೆ ಸಂಬಂಧಪಟ್ಟಂತೆ ಸಿದ್ಧಗಿರಿ, ಮಹಿಸಿರಿ ಈ ಉತ್ಪನ್ನಗಳನ್ನ ಜನರಿಗೆ ತಲುಪಿಸುವಲ್ಲಿ ಮುಂದಾಳತ್ವ ವಹಿಸಿರುವಂಥ ಸವಿತಾನಂದನಾಥ ಸ್ವಾಮೀಜಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಸ್ವಾಮೀಜಿಗಳೇ ತುಂಬ ಥ್ಯಾಂಕ್ಸ್, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಗೌರಿ ಶಕ್ಕಿ ಸ್ಟುಡಿಯೋದ ಮಾತುಕತೆ. ಇದು ನಿಮಗೆ ನೀವು ಅಬ್ಸರ್ವ್ ಮಾಡಿದ್ರಲ್ಲಿ ಗೊತ್ತಿಲ್ಲ, ಈ ಆರ್ಗ್ಯಾನಿಕ್ ಅಂದ ತಕ್ಷಣ ಸ್ವಲ್ಪ ನಾವು ಮುಂದೆ ಬಂದು ಒಂದು ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ, ಎಷ್ಟು ಸಾಧ್ಯ ಆಗುತ್ತೆ ಅಂಥದ್ದು. ಇತ್ತೀಚೆಗೆ ನಾವು ಆ ಥರದ್ದು ಸುಮಾರು ಪ್ರೋಗ್ರಾಮ್ಗಳು ಮಾಡಿದ್ದೀವಿ, ನೋಡಿರ್ಬೋದು ನೀವು. ಇದ್ರ ಹಿಂದಿರುವಂಥ ಉದ್ದೇಶ ಒಂದೇ, ಏನಂದರೆ ಆರೋಗ್ಯ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋದೇ ಉದ್ದೇಶ. ಯಾಕೆಂದರೆ ನಿಮಗೆ ಗೊತ್ತು, ಒಂದು 50 ವರ್ಷದ ಹಿಂದಿನ ನೀವು ಜೀವನ ಅಬ್ಸರ್ವ್ ಮಾಡಿದರೆ, ನೀವು ಯಾರನ್ನೇ ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜ ಅಜ್ಜಿ ನೋಡಿ, ಅವ್ರ ಹತ್ರ ದುಡ್ಡು ಕಡಿಮೆ ಇತ್ತು, ಅವ್ರ ಹತ್ರ ತುಂಬ ದೊಡ್ಡ ಮನೇಲಿ ಸುಮಾರು ಸಾಮಾನುಗಳು ನಮ್ಮ ಹತ್ರ ಏನಿದೆ ಅದೆಲ್ಲ ಇರಲ್ಲ, ಬಟ್ ದೇ ವೆರ್ ಹ್ಯಾಪಿ, ಖುಷಿಯಾಗಿದ್ದರು, ತುಂಬ ಅವರು ಖುಷಿಯಾಗಿರ್ತಿದ್ರು. ಅದಕ್ಕೆ ಕಾರಣ ಏನಂತಂದರೆ ಬಹುಶಃ ಒಂದು ಆರ್ಗ್ಯಾನಿಕ್ ಲೈಫ್ ಸ್ಟೈಲು. ನಾವು ತಿನ್ನುವಂಥ ಆಹಾರ ಬರೀ ಹೊಟ್ಟೆಗೆ ಹೋಗಲ್ಲ, ಅದು ನಮ್ಮ ಮನಸ್ಸಿಗೆ ಹೋಗುತ್ತೆ, ನಮ್ಮ ಮೆದುಳಿಗೆ ಹೋಗುತ್ತೆ, ನಮ್ಮ ಇಡೀ ಸೆಲ್ಯುಲಾರ್ ಲೆವೆಲಲ್ಲಿ ಚೇಂಜ್ ಮಾಡುತ್ತೆ ನಮ್ಮ ಟೋಟಲ್ ಸ್ಟ್ರಕ್ಚರ್ನ. ಹೀಗಾಗಿ ನಾವು ವಾಪಸ್ ಮತ್ತೆ ನಮ್ಮ ಒಂದು ಹಳೆ ಸ್ಟೈಲ್ಗೆ ಮರಳಿ ಮೂಲಕ್ಕೆ ಅಂತಾರಲ್ಲ ಆ ಥರ ಹೋಗಬೇಕಾಗಿದೆ. ಸೊ ಆ ದೃಷ್ಟಿಯಿಂದ ಈ ಥರ ಸಿದ್ಧಗಿರಿ ಥರದ ಉತ್ಪನ್ನಗಳನ್ನ ಬೆಂಬಲಿಸಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ ಮೂಲಕ ರೈತರನ್ನ ಮತ್ತು ನಮ್ಮ ರೈತರ ಒಂದು ಆರ್ಥಿಕ ದೃಷ್ಟಿಯಿಂದ ಕೂಡ ಒಳ್ಳೆಯದು ಮತ್ತು ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದು. ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.